या हिंद बने समुंदर, चाहे जंगल बने कलम, धरती बने तलाब, चाहे कागज बने गगन, जीना जहान चाहे, जीना जहान चाहे, शब्दों से भर जाए, ब्रह्म बाप तेरी गाथा लिखी न जाए, ब्रह्म बाप तेरी गाथा लिखी न जाए। सूरज तुझे दीपक दिखाओ, तुझका जग में पूजा, महिमा तेरी गीतों में गाओ, तेरे गुणों का दादा, तेरे गुणों का दादा, वर्णन किया न जाए, ब्रह्म बाप तेरी गाथा लिखी न जाए, ब्रह्म बाप तेरी गाथा लिखी न जाए। भगवान को बड़ी जो जरूरत, जग को बदलने तेरे संग आया, निराकार शक्ति देखी तुझ में सूरत, तुझ में चारों नाम है पाया, भजा तुम्हारे प्यार का, भजा तुम्हारे प्यार का, हर पल से लहराए, ब्रह्म बाप तेरी गाथा लिखी न जाए, ब्रह्म बाप तेरी गाथा लिखी न जाए। हम के चाहते धरती पे तुम बाबा सबसे महान थे, स्वर्ग कराने वाला तुमने उजारा, तेरा ही नाम आए हरे दुकाने, तेरी दादा बाबा तेरी दादा आदत न पाए, ब्रह्म बाप तेरी गाथा लिखी न जाए, 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 ब्रह्म बाप।
ओम शांति। पिता ಶ್ರೀ ಶಿವ ಬಾಬಾ ಯಾದ ಹೈ ಮಹಾವಾಕ್ಯದ ದಿನಾಂಕ 8/8/2024 ಬಾಬ್ ದಾದಾ ಮಧುಬನ್. ಇವತ್ತು ಬಾಬಾ ತಿಳಿಸ್ತಿದ್ದಾರೆ, मीठे बच्चे बाप टीचर और सतगुरु यह 3 अक्षर याद करो तो अनेक शिफ्टे यानी विशेषताएं आ जाएंगी. ಬಾಬಾ ತಿಳಿಸ್ತಿದ್ದಾರೆ, ತಂದೆ, ಟೀಚರ್, ಸದ್ಗುರು ಇವರನ್ನ ನೆನಪು ಮಾಡಿದರೆ, ಬಾಬನನ್ನ ತಂದೆ ರೂಪದಲ್ಲಿಯೂ ಕೂಡ, ಆಮೇಲೆ ಟೀಚರ್ ರೂಪದಲ್ಲಿಯೂ ಕೂಡ, ಆಮೇಲೆ ಶಿಕ್ಷಕನ ರೂಪದಲ್ಲಿ ಕೂಡ ನಾವು ನೆನಪು ಮಾಡಿದರೆ, ಬಾಬಾ ಹೇಳ್ತಿದ್ದಾರೆ ಅನೇಕ ವಿಶೇಷತೆಗಳು ನಮ್ಮಲ್ಲಿ ಬರ್ತಾ ಹೋಗ್ತವೆ ಅಂತಾರೆ ಬಾಬಾ. ಬಾಬನನ್ನ 3 ರೂಪದಲ್ಲಿ ನೆನಪು ಮಾಡೋದ್ರಿಂದ ಅನೇಕ ವಿಶೇಷತೆಗಳು ನಮ್ಮಲ್ಲಿ ತುಂಬ್ತಾ ಹೋಗ್ತವೆ, ಬರ್ತಾ ಹೋಗ್ತವೆ ಅಂತಾರೆ ಬಾಬಾ. ಬಾಬಾ ಪ್ರಶ್ನೆ ಕೇಳ್ತಾರೆ, किन बच्चों के हर कदम में पद्मों की कमाई जमा होती जाती है. ಎಂತಹ ಮಕ್ಕಳ ಪ್ರತಿಯೊಂದು ಹೆಜ್ಜೆಯೊಳಗೂ ಕೂಡ ಪದಮದಷ್ಟು ಜಮಾ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ಅಪ್ನ ಹರ್ ಕದಂ ಸರ್ವಿಸ್ ಮೇ ಬಡಾತೆ रहते, ಯಾರು ತಮ್ಮ ಹೆಜ್ಜೆಯನ್ನ, ಪ್ರತಿಯೊಂದು ಹೆಜ್ಜೆಯನ್ನ ಸೇವೆಯೊಳಗೆ ಮುಂದೆ ಬರ್ತಾರೆ. ನಾ ಸೇವೆ ಮಾಡ್ಬೇಕಂತ ಸೇವೆಯೊಳಗೆ ಅವರು ತಮ್ಮ ಹೆಜ್ಜೆಯನ್ನ ಇಡ್ತಾರೆಯೋ, ಅವರ ಪದಂ ಕಿ ಕಮಾಯಿ ಜಮಾ ಹೋತಿ ಜಾತಿ, ಅವರ ಪ್ರತಿಯೊಂದು ಹೆಜ್ಜೆಯೊಳಗೂ ಕೂಡ ಪದಮದಷ್ಟು ಜಮಾ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಸೊ ಪದಮದಷ್ಟು ಜಮಾ ಆಗುವುದು ಯಾರ ಖಾತೆಗೆ ಅಂತಂದ್ರು ಬಾಬಾ? ಸೇವೆಗೆ ಏನ್ ಮಾಡ್ತಾರೆ ಅವರು? ಸೇವೆಗೆ ಓಡ್ತಾರೆ, ಸೇವೆ ಮಾಡ್ತಾರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಅಗರ್ ಬಾಬಾ ಕಿ ಸರ್ವಿಸ್ ಮೇ ಕದಂ ನಹಿ ಉಠಾಯಂಗೆ ತೋ ಪದಂ कैसे ಪಾಯಂಗೆ. ಬಾಬನ ಸೇವೆ ಮಾಡಬೇಕು ಅನ್ನೋದು ನಮಗೆ ಬರಲಿಲ್ಲ ಅಂದ್ರೆ, ಬಾಬಾ ಹೇಳ್ತಿದ್ದಾರೆ ಸೇವೆಗೆ ಮುಂದೆ ಬರಲಿಲ್ಲ ಅಂತಂದ್ರೆ ಪದಮದಷ್ಟು ಹೆಂಗೆ ನಿಮಗೆ ಸಂಪಾದನೆ ಆಗುತ್ತೆ ಅಂತಾರೆ ಬಾಬಾ. ಸರ್ವಿಸ್ ಹಿ ಕದಂ ಮೇ ಪದಂ ದೇತಿ ಹೈ, ಇಸಿ ಸೆ ಪದ್ಮ ಪದಂ ಪತಿ ಬಂತೆ ಹೈ. ಸೇವೆ ಮಾಡ್ತಾ ಮಾಡ್ತಾ ಸೇವೆ ಮಾಡ್ತಾ ಹೋಗುವುದ್ರಿಂದ ಬಾಬಾ ಹೇಳ್ತಾರೆ ಸೇವೆಯಿಂದಲೇ ನಮ್ದು ಪದಮದಷ್ಟು ಕಮಾಯಿ ಇದೆ ಅಂತಾರೆ ಬಾಬಾ. ಸೊ ಪದಮದಷ್ಟು ಕಮಾಯಿ ಜಮಾ ಮಾಡ್ಕೊಳ್ಬೇಕು ಅಂತಂದ್ರೆ ಸೇವೆ ಮಾಡ್ಬೇಕು ಅಂತಾರೆ ಬಾಬಾ. ಸೇವೆಯಿಂದಲೇ ಪದಮ ಭಾಗ್ಯಶಾಲಿಗಳಾಗ್ತೀವಿ, ಪದಮದಷ್ಟು ಜಮಾ ಆಗತ್ತೆ. ಪ್ರಶ್ನೆ ಕೇಳ್ತಾರೆ ಬಾಬಾ, ಕಿಸ್ ರಾಜ್ ಕೋ ಜಾನ್ನೆ ಕೆ ಕಾರಣ ತುಮ್ ಬಚ್ಚೆ ಸಭಿ ಕೆ ಕಲ್ಯಾಣಕಾರಿ ಬಂತೆ ಹೋ. ಯಾವ ಒಂದು ರಹಸ್ಯ ತಿಳಿದುಕೊಂಡಿರುವುದರಿಂದ ನೀವೆಲ್ಲರ ಕಲ್ಯಾಣಕಾರಿ ಆಗ್ತೀರಿ ಅಂತಾರೆ ಬಾಬಾ. ಯಾವ ರಹಸ್ಯ ತಿಳ್ಕೊಂಡಿರುವುದರಿಂದ ಅಂತಾರೆ ಬಾಬಾ? ಯಾವ ಒಂದು ರಾಜ್ ತಿಳ್ಕೊಂಡಿರುವುದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಎಲ್ಲರ ಕಲ್ಯಾಣಕಾರಿ ಆಗ್ತೀರಿ ಅಂತಾರೆ ಬಾಬಾ. ಬಾಬಾನೇ हम बच्चों को यह राज समझाया है कि सभी की यह एक ही हट्टी है. ನಮಗೊಂದು ರಹಸ್ಯ ಗೊತ್ತಾಗ್ಬಿಟ್ಟಿದೆ, ಏನಂತಂದ್ರೆ ಪ್ರಪಂಚದಲ್ಲಿರುವ ಯಾವುದೇ ಆತ್ಮ, ಯಾವುದೇ ಧರ್ಮದ ಆತ್ಮ ಇರ್ಲಿ, ಬಾಬಾ ಹೇಳ್ತಿದಾರೆ ಅವರೆಲ್ಲರಿಗೂ ಕೊನೆ ಗತಿ ಅಂತಂದ್ರೆ ಇದೆ, ಹಟ್ಟಿ ಅಂದ್ರೆ ಇದೆ ಅಂತಾರೆ ಬಾಬಾ. ಹಟ್ಟಿ ಅಂದ್ರೆ ಲಾಸ್ಟ್ ಎಲ್ಲರಿಗೂ ಆಶ್ರಯ ಕೊಡೋ ಸ್ಥಾನ ಯಾವುದು? ಇದೆ. ಬಾಬನ್ ಮನೇನೆ ಮುಂದೆ ಎಲ್ಲ ಆತ್ಮಗಳಿಗೂ ಆಶ್ರಯ ಆಗುತ್ತೆ ಅಂತಾರೆ ಬಾಬಾ. ಅದಕ್ಕೆ ತಂದೆ ಹೇಳ್ತಿದ್ದಾರೆ, ಯಹ ಸಬ್ಕೋ ಆನಾ ಹಿ ಹೈ. ಅವ್ರು ಯಾರೇ ಇರ್ಲಿ ಎಲ್ಲರೂ ಇಲ್ಲಿಗೆ ಬರಲೇಬೇಕು ಅಂತಾರೆ ಬಾಬಾ. ಯಹ ಬಹುತ್ ಗುಹ್ಯ ರಾಜ್ ಹೈ, ಇಸ್ ರಾಜ್ ಕೋ ಜಾನ್ನೆ ವಾಲೆ ಬಚ್ಚೆ ಹಿ ಸಬ್ಕೆ ಕಲ್ಯಾಣಕಾರಿ ಬಂತೆ ಹೈ. ಅವರು ಸಿರಿವಂತರಿರ್ಬೋದು, ಪೊಲಿಟಿಕಲ್ ಲೀಡರ್ ಇರ್ಬೋದು, ದೊಡ್ಡ ದೊಡ್ಡ ಆಫೀಸರ್ ಇರ್ಬೋದು, ಸನ್ಯಾಸತ್ವದಲ್ಲೇ ಪಾಂಡಿತ್ಯ ಹೊಂದಿರ್ಬೋದು. ಬಾಬಾ ಹೇಳ್ತಿದ್ದಾರೆ ಯಾರೇ ಇರ್ಲಿ ಬರೋದು ಲಾಸ್ಟ್ ಅವ್ರು ಎಲ್ಲಿಗೆ ಬರ್ಬೇಕಾಗಿರೋದೆಲ್ಲಿ? ಇಲ್ಲೇ ಅಂತಾರೆ ಬಾಬಾ. ಎಲ್ಲೇ ಹೋದ್ರೂ ಅವ್ರಿಗೆ ಏನೂ ಸಿಗಲ್ಲ, ಇಲ್ಲೇ ಬರಬೇಕು ಅಂತಾರೆ ಬಾಬಾ. ಈ ರಹಸ್ಯ ತಿಳಿದಿರುವವರು ಅನೇಕ ಆತ್ಮಗಳ ಕಲ್ಯಾಣ ಮಾಡ್ತಾರೆ ಅಂತಾರೆ. ಸೊ ಬಾಬಾ ಇವತ್ತು ಹೇಳಿದ್ರು, ತಂದೆ, ಟೀಚರ್ ಮತ್ತು ಸದ್ಗುರು 3 ರೂಪದಲ್ಲೂ ಕೂಡ ನಾವು ನೆನಪು ಮಾಡಿದ್ರೆ ತಂದೆಯನ್ನ ಎಲ್ಲಾ ವಿಶೇಷತೆಗಳು ನಮ್ಮಲ್ಲಿ ಬರ್ತಾ ಹೋಗ್ತವೆ ಅಂತಂದ್ರು. ಎರಡನೇದಾಗಿ ಪ್ರಶ್ನೆ ಕೇಳಿದ್ರು ಬಾಬಾ, ಯಾವ ಮಕ್ಕಳಿಗೆ
ಪದಮದಷ್ಟು ಕಮಾಯಿ ಆಗತ್ತೆ ಅಂತಂದ್ರು ಬಾಬಾ. ಸೇವಾಧಾರಿ ಮಕ್ಕಳಿಗೆ ಏನಾಗತ್ತೆ ಅಂತಂದ್ರು ಬಾಬಾ, ಪದಮೋಂಕಿ ಕದಮ್, ಪದಮೋಂಕಿ ಕಮಾಯಿ ಅಂತಾರೆ ಬಾಬಾ. ಸೇವೆಯ ಹೆಜ್ಜೆ ಮುಂದಿಟ್ರೆ ಬಾಬಾ ಹತ್ರ ಪದಮದಷ್ಟು ಏನಿದೆ ಜಮಾ ಇದೆ. ಮೂರನೇದಾಗಿ ಬಾಬಾ ಕೇಳಿದ್ರು, ಯಾವ ಆತ್ಮಗಳು ಅನೇಕ ಆತ್ಮಗಳ ಕಲ್ಯಾಣ ಮಾಡ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳಿದ್ರು, ಒಂದು ರಹಸ್ಯ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಯಾರ ರಹಸ್ಯ ತಿಳ್ಕೊಂಡಿರೋದ್ರಿಂದ ಕಲ್ಯಾಣಕಾರಿ ಆಗ್ತೀವಿ? ಎಲ್ಲರಿಗೂ ಗತಿ ಯಾವುದು? ಇದೇ ಬಾಬನ ಮನಿನೇ ಆಶ್ರಯ ಆಗತ್ತೆ ಅಂತಾರೆ ಬಾಬಾ. अच्छा, ओम शांति। रूहानी बाप के रूहानी बच्चे यह तो हर एक जानते होंगे कि बाबा हमारा बाप भी है, टीचर भी है और सतगुरु भी है. ನಮ್ಗೆಲ್ಲ ಗೊತ್ತಾಗಿದೆ ಈಗ. बच्चे जानते हैं, जानते हुए भी घड़ी घड़ी भूल जाते हैं. ಗೊತ್ತಿದ್ರು ಕೂಡ ಈ ಮಾತನ್ನ ನೀವು ಕ್ಷಣ ಕ್ಷಣಕ್ಕೂ ಮರಿತೀರಲ್ವಾ ಅಂತಾರೆ ಬಾಬಾ. ಯಹಾ ಜೋ बैठे हैं वह जानते तो होंगे ना, परंतु भूल जाते हैं. ಇಲ್ಲಿ ಕುಳಿತವರಿಗಂತೂ ಗೊತ್ತು, ನಮ್ ತಂದೆನೂ ಹೌದು, ಟೀಚರು ಹೌದು, ಸದ್ಗುರುನೂ ಹೌದು. ಆದ್ರೆ ಇಡೀ ದಿನದಲ್ಲಿ ಎಷ್ಟು ನೆನಪಿತ್ತು ಈ ಮಾತು ಇವತ್ತು? ಮರಿತೀರಲ್ವಾ ಅಂತಾನೆ ಬಾಬಾ. दुनिया वाले तो बिल्कुल जानते नहीं. बाप कहते हैं सिर्फ यह 3 अक्षर भी याद रहे तो बहुत सर्विस कर सकते हैं. ಬಾಬಾ ಹೇಳ್ತಿದ್ದಾರೆ, ಪ್ರಪಂಚದವರಿಗಂತೂ ಗೊತ್ತಿಲ್ಲಪ್ಪ, ಸರಿ, ಅವರಂತೂ ನೆನಪು ಮಾಡೋದು ಬೇಡ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ನಿಮ್ಗಳಿಗೆ ಗೊತ್ತಿದ್ರು ಕೂಡ ನೀವ್ ಹೆಂಗ್ ಮರಿತೀರಿ ಅಂತಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಬಾಪ್ कहते हैं, ಬಾಬಾ ಹೇಳ್ತೀರಿ, ಈ 3 ಅಕ್ಷರ ನೀವು ನೆನಪು ಮಾಡಿದ್ರು ಸಾಕು. ನೀವು 3 ಅಕ್ಷರ ನೆನಪು ಮಾಡಿದ್ರು ಕೂಡ ಎಷ್ಟೊಂದು ಸೇವೆ ಆಗತ್ತೆ ಅಂತಾರೆ ಬಾಬಾ. ಪ್ರದರ್ಶನಿ ಅಥವಾ म्यूजियम में तुम्हारे पास बहुत आते हैं, घर में भी मित्र संबंधी आदि बहुत आते हैं. कोई भी आए तो समझाना चाहिए कि जिसको भगवान कहा जाता है वह बाबा भी है, टीचर भी है और सतगुरु भी है ಅಂತಾರೆ ಬಾಬಾ. ತಿಳಿಸ್ಕೊಡ್ಬೇಕು. ಮ್ಯೂಸಿಯಂಗಳಿದಾವೆ, ಸೆಂಟರ್ಗಳಿದಾವೆ, ಬಂದೇ ಬರ್ತಾರೆ ಯಾರಾದ್ರೂ, ಅವರಿಗೆ ಮಾತು ತಿಳಿಸ್ಕೊಡಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಯಹ ಯಾದ್ ಹೋ तो भी ठीक है, और कोई की याद न आए और कोई को तो ऐसे कह ना सके. तुम बच्चे जानते हो हमारा बाबा बाप भी है, टीचर भी है और सतगुरु भी है. ಎಷ್ಟು ಸರಿ ಹೇಳ್ತಿದ್ದಾರೆ ಇವತ್ತು ಬಾಬಾ. ನಾನು ತಂದೆನೂ ಆಗಿದ್ದೀನಿ, ಟೀಚರು ಆಗಿದ್ದೀನಿ, ಮತ್ತೆ ಸದ್ಗುರುನೂ ಆಗಿದ್ದೀನಿ ಅಂತ ಹೇಳ್ತಾರೆ ಬಾಬಾ. कितना सहज है, परंतु कोई कोई की तो ऐसी पत्थर बुद्धि है जो यह 3 अक्षर भी बुद्धि में धारण नहीं कर सकते, भूल जाते हैं. ಬಾಬಾ ಇವತ್ತು ಬಾರಿ ಬಾರಿ ನೆನಪು ಮಾಡಿಸಿ ಹೇಳ್ತಿದ್ದಾರೆ, ತಂದೆ, ಟೀಚರ್, ಸದ್ಗುರು ಮರಿತೀರಲ್ಲ ನೀವು ಅಂತಾರೆ ಬಾಬಾ. ಅದಕ್ಕೆ ಇನ್ನು ಮುಂದೆ ಮರಿಲಿಕ್ಕೆ ಹೋಗ್ಬೇಡಿ ಅಂತಾರೆ ಬಾಬಾ. ಪರಂತು कोई कोई की तो ऐसी पत्थर बुद्धि है जो यह 3 अक्षर भी बुद्धि में धारण नहीं कर सकते, भूल जाते हैं. ನೋಡಿ ಬಾಬಾ ಏನಂತ ಬೈತಾರೆ. ಈ 3 ಅಕ್ಷರನ್ನು ತಲೆ ಕುತ್ಕೊಳ್ಳಂಗಿಲ್ಲ ಅಂತಂದ್ರೆ ಎಂತ ಪತ್ಥರ್ ಬುದ್ಧಿ ಮಕ್ಕಳು ನಂದು ಅಂತಾರೆ ಬಾಬಾ. बाबा ಹೇಳ್ತಿದ್ದಾರೆ, बेहद का बाप है तो जरूर बेहद का वर्षा ही देते हैं. बाबा हमको मनुष्य से देवता बनाते हैं क्योंकि बेहद का बाप है ना, तो बेहद का बाप है तो जरूर बेहद का वर्षा ही देंगे. बेहद का वर्षा है देवताओं के पास. ಬೇಹದ್ದಿನ ಆಸ್ತಿ ಇರೋದು ಯಾರ ಬಳಿ? ದೇವತೆಗಳ ಬಳಿ ಇದೆ. इतना सिर्फ याद करे तो घर में भी बहुत सर्विस कर सकते हैं, परंतु यह भी भूल जाने के कारण किसी को बता नहीं सकते. घड़ी घड़ी भूल जाते हैं क्योंकि सारे कलप के भूले हुए हैं. ಬಾಬಾ ಹೇಳ್ತಿದ್ದಾರೆ, ಇಷ್ಟು ನೆನಪಿದ್ರು ಕೂಡ ನಿಮ್ಗೆ ಆಸ್ತಿ ಸಿಗತ್ತೆ, ಇಷ್ಟು ನೆನಪಿದ್ರು ಕೂಡ ನೀವು ಮತ್ತೊಬ್ಬರಿಗೆ ಹೇಳ್ಬೋದು. ತಂದೆನೂ ಹೌದು, ಟೀಚರು ಹೌದು, ಸದ್ಗುರುನೂ ಹೌದು, ಆದ್ರೆ ನೀವು ನೆನಪೇ ಇಡಂಗಿಲ್ಲ, ಅದೇ ಬಂದಿರೋ ತೊಂದ್ರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, घड़ी घड़ी मರ್ತೋಗ್ಬಿಡ್ತದೆ. अब बाप बैठ समझाते हैं. वास्तव में यह ज्ञान बहुत सिंपल है. ವಾಸ್ತವದಲ್ಲಿ ಜ್ಞಾನ ಬಹಳ ಬಹಳ ಸಿಂಪಲ್ ಆಗಿದೆ. बाकी याद की यात्रा से संपूर्ण बनना इसमें मेहनत है. ಜ್ಞಾನ ಬಹಳ ಸಿಂಪಲ್, ಎಲ್ಲ ತಲೆಗೆ ಹೋಗುತ್ತೆ, ಅರ್ಥ ಆಗುತ್ತೆ, ಓಕೆ. ಬಾಬಾ ಹೇಳ್ತಿದ್ದಾರೆ, ಆದ್ರೆ ನೆನಪಿನ ಯಾತ್ರೆನೇ ಸ್ವಲ್ಪ ಕಷ್ಟ ಅಂತಾರೆ
ಏನು ಕಷ್ಟ? ನೆನಪಿನ ಯಾತ್ರೆನೇ ಕಷ್ಟ ಅಂತಾರೆ ಬಾಬಾ. बाबा हमारा बाप भी है, शिक्षक भी है और वर्षा भी शिक्षा भी देते हैं, वर्षा भी देते हैं. ಬಾಬಾ ನಮ್ ತಂದೆನೂ ಹೌದು, ಶಿಕ್ಷಣನೂ ಕೊಡ್ತಾರೆ, ಆಸ್ತಿನೂ ಕೊಡ್ತಾರೆ. ಬಾಬಾ ಹೇಳ್ತಿದ್ದಾರೆ ಪವಿತ್ರ ಬಿ ಬನಾತೆ ಹೇ, ಏನ್ ಮಾಡ್ತಾರೆ? ಪವಿತ್ರನೂ ಮಾಡ್ತಾರೆ. ಕ್ಯೂಕಿ ನಮ್ಮನ್ನ ಪವಿತ್ರ ಯಾಕೆ ಮಾಡ್ತಾರೆ ಶಿವಬಾಬಾ? ಪವಿತ್ರ ಜಗತ್ತಿಗೆ ಹೋಗ್ಲಿಕ್ಕೆ ಪವಿತ್ರ ಮಾಡ್ತಾರೆ, ಸಂಪೂರ್ಣ ಪವಿತ್ರ ಮಾಡ್ತಾರೆ. ಓಕೆ, ಮತ್ತಿನ್ನೇನ ಏಕೆ ಬಾಬಾ ಪವಿತ್ರ ಮಾಡ್ತಾರೆ? ಬಾಬಾ ಹೇಳ್ತಿದ್ದಾರೆ ಮನೆಗೆ ಹೋಗ್ಬೇಕು ಅಂದ್ರೆ ಪವಿತ್ರ ಆಗ್ಲೇಬೇಕು. ಆಗ್ಲೇಬೇಕು. ಆದ್ರೆ ಬಾಬಾ ಹೇಳ್ತಿದ್ರೆ ಬಾಬಾ ನಮ್ಮನ್ನ ಪವಿತ್ರ ಏನಕ್ ಮಾಡ್ತಾ ಇದ್ದಾರೆ? ಕ್ಯೂಕಿ ಪತಿತ ಪಾವನ್ ಬಾಪ ಹೇನ. ಯಾಕಂದ್ರೆ ತಂದೆ ಏನಾಗಿದ್ದಾರೆ? ನಾನ್ ಪತಿತ ಪಾವನ ಅಲ್ವಾ, ಅದಕ್ಕೆ ನಾನೇ ನಿಮ್ಮನ್ನ ಏನ್ ಮಾಡ್ಬೇಕಾಗತ್ತೆ? ಪವಿತ್ರ ಮಾಡ್ಬೇಕಾಗತ್ತೆ ಅಂತಾರೆ ಬಾಬಾ. ಪಾವನ ಮಾಡ್ಬೇಕಾಗ್ತದೆ. ಸಿರ್ಫ್ कहते हैं कि सबको यही कहो कि मुझे याद करो, ನನ್ನನ್ನ ನೆನಪು ಮಾಡಿ ಅಂತ ಹೇಳ್ತಾರೆ ಬಾಬಾ. ಎಲ್ಲರಿಗೂ ಇದೇ ಹೇಳ್ಬೇಕು. ಏನಂತ ಹೇಳ್ಬೇಕು? ಬಾಬನನ್ನ ನೆನಪು ಮಾಡಿ ಅಂತ ಹೇಳ್ಬೇಕು ಅಂತಂತಾರೆ ಬಾಬಾ. बाबा की सर्विस में जरा भी कदम नहीं उठा तो यह फिर पद कैसे पाएंगे? ಬಾಬಾ ಹೇಳ್ತಿದ್ದಾರೆ ಬಾಬನ ಸೇವೆಯೊಳಗೆ ನಮ್ಮ ಹೆಜ್ಜೆನೆ ಹಾಕ್ಲಿಲ್ಲ ಅಂತಂದ್ರೆ ಪದಮದಷ್ಟು ಕಮಾಯಿ ಎಲ್ಲಿಂದ ಬರುತ್ತೆ? ಅಟ್ಲೀಸ್ಟ್ ಇಷ್ಟಾದ್ರೂ ಹೇಳ್ರಿ, ಶಿವಬಾಬಾ ಪತಿತ ಪಾವನ ಇದ್ದಾನೆ, ಅವನ ನೆನಪು ಮಾಡೋದ್ರಿಂದ ನೀವು ಪವಿತ್ರ ಆಗ್ತೀರಿ. ಇಷ್ಟಾದ್ರೂ ಹೇಳ್ರಿ ಅಂತಾರೆ ಬಾಬಾ. ಶಿವಬಾಬನಿಂದ ಆಸ್ತಿ ತಗೊಳ್ರ ಅಂತ ಅನ್ನೋದ್ರ ಶಬ್ದ ಬಳಸ್ರಿ. ಇಷ್ಟಾದ್ರೂ ಹೇಳ್ರಿ. ಇಷ್ಟು ಸರ್ವಿಸ್ ಮಾಡ್ಲಿಲ್ಲ ಅಂದ್ರೆ ಪದಮದಷ್ಟು ಕಮಾಯಿ ಹೆಂಗೆ ಬರುತ್ತೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಸರ್ವಿಸ್ ಈ ಕದಮ್ಮೆ ಪದಮ್ಲಿ ಆತಿ. ಸೇವೆನೇ ಬಾಬಾ ಹೇಳ್ತಿದ್ದಾರೆ ಒಂದೊಂದು ಹೆಜ್ಜೆ ಒಳಗೆ ಪದಮದಷ್ಟು ಕಮಾಯಿ ತರುತ್ತೆ. ಸರ್ವಿಸ್ के लिए बच्चे कहाँ कहाँ से भागते रहते हैं, कितने कदम उठाए जाते हैं. ಹೌದಲ್ವಾ? ಇವತ್ತು ಇಲ್ಲಿ ಸೇವೆ ಇದೆ ಅಂದ್ರೆ ಇಲ್ಲಿ ಮಾಡ್ತೀವಿ, ನಾಳೆ ಮತ್ತೊಂದು ಊರಲ್ಲಿ ಐತಂದ್ರೆ ಮತ್ತೊಂದು ಊರಲ್ಲಿ ಮಾಡ್ತೀವಿ. ಬಾಬಾ ಹೇಳ್ತಿದ್ದಾರೆ ಕಿತನೆ ಕದಮ್ ಉಠಾಯೆ ಜಾತೆ हैं, पदम तो उन्हों को मिलेगा ना. यहाँ भी बुद्धि कहती है पहले शूद्र को ब्राह्मण बनाना है. ಬಾಬಾ ಹೇಳ್ತಿದ್ದಾರೆ ಸೇವೆ ಮಾಡೋದು ಅಂತಂದ್ರೇನೆ ಮೊದಲು ಶೂದ್ರ ಇರುವವರನ್ನ ಏನ್ ಮಾಡ್ರಿ? ಬ್ರಾಹ್ಮಣರನ್ನಾಗಿ ಮಾಡ್ರಿ ಅಂತಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ ಮೊದಲು ಶೂದ್ರರನ್ನ ಬ್ರಾಹ್ಮಣರನ್ನಾಗಿ ಮಾಡ್ರಿ. ಬ್ರಾಹ್ಮಣ ಹಿ ನಹಿ ಬನಾಯಂಗೆ तो क्या बनेंगे? ಬ್ರಾಹ್ಮಣರನ್ನಾಗಿ ಅವರನ್ನ ಮಾಡ್ಲಿಲ್ಲ ಅಂತಂದ್ರೆ ನೀವು ಕೂಡ ಏನಾಗ್ತೀರಿ? ಸರ್ವಿಸ್ तो चाहिए ना. बच्चों को सर्विस का समाचार भी इसीलिए सुनाया जाता है कि टेम्पटेशन हो. ಅಲ್ಲಿ ಸಮಾಚಾರ, ಇಲ್ಲಿ ಸಮಾಚಾರ, ಅಲ್ಲಿ ಹಿಂಗ್ ಸೇವೆ ಆಯ್ತು, ಇಲ್ಲಿ ಹಿಂಗ್ ಸೇವೆ ಆಯ್ತು. ಯಾಕೆ ಬಾಬಾ ಈ ತರ ಸೇವೆ ಬಗ್ಗೆ ಹೇಳ್ತಾರೆ? ಯಾಕಂದ್ರೆ ನಿಮಗೂ ಸೇವೆಯ ಉತ್ಸಾಹ ಬರ್ಲಿ, ನಾನು ಸೇವೆ ಮಾಡ್ಬೇಕನ್ನೋ ಉತ್ಸಾಹ ಬರ್ಲಿ, ಉಮಂಗ ಬರ್ಲಿ ಅಂತ ಹೇಳಿ ಬಾಬಾ ನಮ್ಗೆ ಹೇಳ್ತಾರೆ सर्विस से ही पदम मिले हैं. सिर्फ एक बात ही सुनाओ जो दुनिया में और कोई नहीं जानते हैं. ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ಎಲ್ಲರಿಗೂ ಈ ಮಾತುಗಳನ್ನ ತಿಳಿಸ್ರಿ ಅಂತಾರೆ ಬಾಬಾ. ಸಿರ್ಫ್ ಏಕ್ ಬಾತ್ ಹಿ ಸುನಾ. ಬಾಬನನ್ನ ನೆನಪು ಮಾಡಿ, ಬಾಬನಿಂದ ಆಸ್ತಿ ತಗೊಳ್ಳಿ, ಬಾಬನಿಂದ ಪವಿತ್ರ ಆಗ್ರಿ, ಈ ಶಬ್ದಗಳನ್ನ ಹೇಳ್ರಿ ಅಂತಂತಾರೆ ಬಾಬಾ. ಬೇಹದ್ ಕಾ ಬಾಪ್ ಬಾಪ್ ಹೈ. ಒಂದು ಮಾತು ಮಾತ್ರ ತಿಳಿಸ್ರಿ ಎಲ್ಲರಿಗೂ. ಯಾವ ಮಾತು ತಿಳಿಸ್ರಿ? ಬೇಹದ್ದಿನ ತಂದೆ ಆಗಿದ್ದಾನಂತ ಹೇಳ್ಕೊಡಿ. ಪರಂತು ಬಾಬಾ ಕಾ ಕೋಯಿ ಕೋ ಪತಾ ನಹಿ ಹೈ. ಆದ್ರೆ ಶಿವಬಾಬನ್ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಸಿರ್ಫ್ ಐಸೆ ಹಿ ಗಾಡ್ ಫಾದರ್ ಕಹ ದೇತೆ. ಕೇವಲ ಏನಂತ ಹೇಳ್ತಾರೆ? ಗಾಡ್ ಫಾದರ್ ಅಂತ ಹೇಳಿಬಿಡ್ತಾರೆ ಅಂತಾರೆ ಬಾಬಾ. ಆದ್ರೆ ಬಾಬನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ವ ಟೀಚರ್ ಹೈ ಯಹಾ ತೋ ಕೋಯಿ ಕಿ ಬುದ್ಧಿ ಮೇ ನಹಿ ಹೋಗಾ. ಶಿವಬಾಬಾ ಟೀಚರ್. ಇದು ಯಾರ ಮನುಷ್ಯರ ಬುದ್ಧಿಯೊಳಗಂತೂ ಇಲ್ಲೇ ಇಲ್ಲ. ಭಗವಂತ ಟೀಚರ್ ಆಗಿದ್ದಾನೆ ಅನ್ನೋ ಮಾತು ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಭಗವಂತ ಹೌದು, ಆದ್ರೆ ಭಗವಂತ ಟೀಚರು ಆಗ್ತಾನೆ ಅನ್ನೋ ಮಾತು ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. स्टूडेंट की बुद्धि में हमेशा टीचर याद रहता है. जो पूरी रीति नहीं पढ़ते हैं उनको क्या कहा जाता है?
ಯಾರು ಸಂಪೂರ್ಣವಾಗಿ ಓದುವುದಿಲ್ವೋ ಅವ್ರಿಗೆ ಏನಂತ ಕರೀತಾರೆ ಅಂತಾರೆ ಬಾಬಾ? ಏನಂತ ಕರೆಯೋಣ? ಯಾರು ಸಂಪೂರ್ಣ ಓದೋದಿಲ್ವೋ ಅವ್ರಿಗೆ ಏನಂತ ಕರೆಯೋಣ? ಲೌಕಿಕದಲ್ಲಿ ಕೂಡ ಅವರು ಸ್ಕೂಲಿಗೆ ಹೋಗ್ಲಿಲ್ಲ, ಓದಲ್ಲ, ಮಾಡಲ್ಲ, ಏನಂತ ಅಂತೀವಿ ಅವ್ರಿಗೆ? ಉಡಾಳದವನ ಅಂತೀವಿ, ಮತ್ತಿನ್ನೇನ್ ಅಂತೀವಿ? ಅನ್ಪಡ್ ಅಂತಾರೆ ಪಾಪ. ಓದದೇ ಇದ್ರೆ ಏನಂತಾರೆ? अनपढ़ कहा जाता है। बाबा कहते हैं हर्जा नहीं है, तुम कुछ ना पढ़े, कुछ भी ना पढ़े हुए या तो समझ सकते हो ना कि हम भाई भाई है, हमारा बाप बेहद का है। ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಲೌಕಿಕದ ಶಿಕ್ಷಣ ನಮ್ಗೆ ಏನು ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನು ಅಲ್ಲಿದೇನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ನಾವು ಆತ್ಮಗಳು ಭಾಯಿ ಭಾಯಿ ಅನ್ನೋದಾದ್ರೂ ಅರ್ಥ ಆಗುತ್ತಲ್ವಾ ಅಂತಂತಾರೆ ಬಾಬಾ. ಬಾಬನ ಹತ್ರ ಎಷ್ಟು ಅಜ್ಜಿಗಳು ಎಲ್ಲ ಬರ್ತಾರೆ, ಏನೂ ಓದದೇ ಇರೋ ಅಜ್ಜಿಗಳೆಲ್ಲ ಬರ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಓದು ಶಿಕ್ಷಣ ಇಲ್ಲದೆ ಇದ್ರೂ ಪರವಾಗಿಲ್ಲ, ಭಾಯಿ ಭಾಯಿ ಅನ್ನೋದಾದ್ರೂ ಗೊತ್ತಿದೆ ಅಲ್ವಾ ಅಂತಾರೆ ಬಾಬಾ. तुम कुछ भी ना पढ़े हुए हो तो भी समझ सकते हो ना कि हम भाई भाई है, हमारा बाप बेहद का है, बाप आते ही है एक धर्म की स्थापन करने। नान बरोदे ಒಂದೇ ಒಂದು ಧರ್ಮ ಸ್ಥಾಪನೆಗಾಗಿ ಬ್ರಹ್ಮ ದ್ವಾರ करते हैं, ಅದನ್ನು ಕೂಡ ನಾನು ಬ್ರಹ್ಮನ ಮುಖಾಂತರದಿಂದ ಮಾಡ್ತೀನಿ ಅಂತಾರೆ. परंतु लोग कुछ भी समझते नहीं है। ईश्वर अगर कभी ना आया हुआ होता तो उनको बुलाते ही क्यों कि हे लिबरेटर आओ, हे पतित पावन आओ। ಬಾಬಾ ಹೇಳ್ತಿದ್ದಾರೆ, ಈಶ್ವರ ಅಗರ್ ಕಭಿ ನ ಆಯಾ ಹುವಾ ಹೋತಾ, ಒಂದು ವೇಳೆ ಭಗವಂತ ಈ ಪ್ರಪಂಚಕ್ಕೆ ಬಂದೇ ಇರ್ಲಿಲ್ಲ ಅಂತಂದಿದ್ರೆ, ಹೇ ಈಶ್ವರ ಬಾ, ಹೇ ಪತಿತ ಪಾವನ ಬಾ, ಬಾ ಅಂತ ಕರೆಯೋ ಮಾತೆ ಬರ್ತಿರ್ಲಿಲ್ಲ. ಬಾ ಅಂತ ಕರಿತಾ ಇದಾರ ಅಂತಂದ್ರೆ ಮೊದ್ಲು ಕೂಡ ಯಾವಾಗೋ ಒಮ್ಮೆ ಬಂದ್ ಹೋಗಿದ್ದಾನೆ, ಹೌದೋ ಇಲ್ವೋ? ಸೊ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, तो जबकि पतित पावन को याद करते हैं फिर शास्त्र क्यों पढ़ते, तीर्थों पर क्यों जाते, वहां बैठा है ना, बैठा वहां बैठा है क्या? ಬಾಬಾ ಹೇಳ್ತಿದ್ದಾರೆ, ಒಂದು ಕಡೆ ಪರಮಾತ್ಮ ಬಾ, ಪತಿತ ಪಾವನ ಬಾ, ದುಃಖ ಹರ್ತ ಸುಖ ಕರ್ತ ಬಾ ಅಂತ ಕರೀತಾ ಇದ್ದಾರೆ ಅಂತಂದ ಮೇಲೆ ಮತ್ತೆ ಎಲ್ಲಿಗೆ ಹೋಗ್ತಾರೆ? ಶಾಸ್ತ್ರಗಳು ಓದ್ಲಿಕ್ಕೆ ಹೋಗ್ತಾರೆ, ಆಮೇಲೆ ತೀರ್ಥ ಯಾತ್ರೆಗಳಿಗೆ ಹೋಗ್ತಾರೆ. ನಾನೇನ್ ಅಲ್ಲಿ ಕೂತಿದ್ದೀನೇನೋ ಅಂತಾರೆ ಬಾಬಾ. ಅಲ್ಲಿ ಏನಕ್ಕೆ ಹೋಗ್ತೀರಾ? ನಾನಲ್ಲೇನಿದ್ದೀನೇನು ಅಂತ ಕೇಳ್ತಾರೆ ಬಾಬಾ. कोई जानते ही नहीं जबकि पतित पावन ईश्वर है तो गंगा स्नान आदि से कोई पावन हो कैसे सकते? ಬಾಬಾ ಹೇಳ್ತಿದ್ದಾರೆ, ಒಂದು ಕಡೆ ಪತಿತ ಪಾವನ ಬಾ, ನಮ್ಮನ್ನ ಪಾವನ ಮಾಡ್ಲಿಕ್ಕೆ ಬಾ ಅಂತ ಕರೀತಾರೆ, ಮತ್ತೊಂದು ಕಡೆ ಏನಂತ ಮಾಡ್ತಾರೆ? ಹೋಗಿ ಗಂಗಾ ಸ್ನಾನ ಮಾಡಿ ಬರ್ತಾರೆ. ಬಾಬಾ ಹೇಳ್ತಿದ್ದಾರೆ, ಹಾಗಾದ್ರೆ ಪಾವನರಾಗ್ತಾರೇನು? ಸ್ವರ್ಗ ಮೇ ಕೋಯಿ ಜಾ कैसे सकते, ಜನ್ಮ ತೋ ಯಹಾ ಹಿ ಲೇನಾ ಹೈ. ಗಂಗೆಯೊಳಗೆ ಸ್ನಾನ ಮಾಡಿ ಬಂದು ನಾನು ಪವಿತ್ರ ಆದೆ, ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅನ್ನೋ ಮಾತಿಲ್ಲ ಅಂತಾರೆ ಬಾಬಾ. ಯಾರು ಸ್ವರ್ಗಕ್ಕೆ ಹೋಗುವುದಿಲ್ಲ. ಬಾಬಾ ಹೇಳ್ತಿದ್ದಾರೆ, ಅಬ್ ತೋ ಕಲಿಯುಗ ಹೈನಾ, ಮನುಷ್ಯೋಂ ಕಿ ತೋ ಬಿಲ್ಕುಲ್ ಪತ್ಥರ್ ಬುದ್ಧಿ है, ಸತ್ತವರೆಲ್ಲ ಇಲ್ಲಿಗೆ ಹುಟ್ಟಿ ಬರ್ತಾರೆ ಹೊರತು ಸ್ವರ್ಗಕ್ಕೆ ಯಾರು ಹೋಗಲ್ಲ ಅಂತಾರೆ ಬಾಬಾ. ಯಾಕಂದ್ರೆ ಇದು ಕಲಿಯುಗ, ಇನ್ನು ಕಲಿಯುಗ ನಡೀತಾ ಇದೆ. ಸೊ ಹುಟ್ಟಿ ಬಂದ್ರೆ ಅವ್ರು ಮತ್ತೆ ಕಲಿಯುಗದಲ್ಲೇ ಹುಟ್ಟಿ ಬರ್ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಮನುಷ್ಯರ್ದು ಕಲ್ಲು ಬುದ್ಧಿ ಆದಂಗ ಆಗ್ಬಿಟ್ಟಿದೆ ಅಂತಾರೆ ಬಾಬಾ. ಜಹಾ ಥೋಡಾ ಸುಖ ದೇಖ್ತೆ ಹೈ ತೋ ಸ್ವರ್ಗ ಸಮಜ್ ಲೇತೆ ಹೈ. ಸ್ವಲ್ಪ ಸುಖ ಸಿಕ್ತು, ಸ್ವರ್ಗ ಸಿಕ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ಯಹ ಬಾಪ್ ಹಿ ಸಮझाते हैं, बाप कोई गाली नहीं देते हैं, बाप शिक्षा भी देते हैं, सबको सद्गति भी देते हैं. बाप शिक्षण ಕೊಡ್ತಾರೆ, सद्गति ಕೊಡ್ತಾರೆ. भगवान बाप है तो बाप से जरूर कुछ मिलना चाहिए. ಬಾಬಾ ಹೇಳ್ತಿದ್ದಾರೆ, ನಾನು ತಂದೆ ಅಂತಂದ ಮೇಲೆ ತಂದೆಯಿಂದ ಅವಶ್ಯ ಸ್ವಲ್ಪ ಆದ್ರೂ ನಮ್ಗೇನಾದ್ರೂ ಸಿಕ್ತದಲ್ವಾ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, भगवान बाप है तो बाप से तो जरूर कुछ मिलना चाहिए. बाबा अक्षर भी ऐसा है जो उनसे वर्षे की खुशबू जरूर आती है, और भल कितनी भी काका मामा आदि है परंतु उनसे वर्षे की खुशबू नहीं आती. ಕಾಕ ಇರ್ಬೋದು, ಮಾಮ ಇರ್ಬೋದು, ಚಾಚಾ ಇರ್ಬೋದು. ಬಾಬಾ ಹೇಳ್ತಿದ್ದಾರೆ, ಇವರಿಂದ ಯಾರಿಂದಲೂ ನಮಗೆ ಆಸ್ತಿ ಸಿಗಲ್ಲ, ಸಿಗೋದು ಒಬ್ಬರಿಂದಲೇ. ಯಾರಿಂದ? ತಂದೆಯಿಂದ.
ತಂದೆ ಅನ್ನೋ ಶಬ್ದ ಏನಿದೆ ಅಲ್ವಾ, ಆಸ್ತಿಯ ಖುಷ್ಬು ಬರ್ತದೆ ಅಂತಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಅಂತರ್ಮುಖಿ ಹೋ ವಿಚಾರ ಕರ್ನಾ ಹೈ ಕಿ ಬಾಪ್ ಠೀಕ್ ಹೈ कहते हैं. ಅಂತರ್ಮುಖಿಗಳಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಬಾಬಾ ಸರಿ ಹೇಳ್ತಾ ಇದ್ದಾರ ಇವನ್ನೆಲ್ಲ ಮಾತು, ಕರೆಕ್ಟ್ ಇದೆಯಾ ಇದೆಲ್ಲ ಮಾತು, ವಿಚಾರ ಮಾಡಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಗುರು ಕೆ ಪಾಸ್ कोई जायदाद होती नहीं, वह तो खुद ही घर बार छोड़ते हैं. ಗುರುಗಳು ಸನ್ಯಾಸಿ ಹತ್ರ ಆಸ್ತಿ ಇರಲ್ಲ, ಯಾಕಂದ್ರೆ ಅವರೇ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಬಂದಿರ್ತಾರೆ. ತುಮ್ನೆ ಸನ್ಯಾಸ್ ಕಿಯಾ ಹೈ ವಿಕಾರೋಂ ಕಾ, ನಾವುಗಳು ಸನ್ಯಾಸ ಮಾಡಿದ್ದು ವಿಕಾರಗಳದ್ದು. ವಹ ತೋ ಕಹ ದೇತೆ ಹೈ हमने घर बार छोड़ा, तुम कहते हो हम सारी दुनिया के विकारों का सन्यास करते. ಬಾಬಾ ಹೇಳ್ತಿದ್ದಾರೆ, ಲೌಕಿಕದಲ್ಲಿ ಸನ್ಯಾಸಿಯರು ಹೇಳ್ತಾರೆ ನಾವು ಮನೆ ಮಠ ಎಲ್ಲ ಬಿಟ್ಟು ಬಂದಿವ್ರಿ ಅಂತ. ನಾವುಗಳು ಹೇಳ್ತೀವಿ ನಾವು ಪ್ರಪಂಚದ ಎಲ್ಲ ವಿಕಾರಗಳನ್ನೇ ಏನ್ ಮಾಡ್ಬಿಟ್ಟಿದೀವಿ, ತ್ಯಜಿಸಿ ಬಂದ್ಬಿಟ್ಟಿದೀವಿ. ನೈ ದುನಿಯಾ ಮೇ ಜಾನಾ ಕಿतना सहज है, हम संन्यास करते हैं. सारी पुरानी सृष्टि तमो प्रधान दुनिया का सतयुग है, नई दुनिया. ನಾವ್ ಇಡೀ ಪ್ರಪಂಚದ್ದೇ ಹಳೆಯ ತಮೋ ಪ್ರಧಾನ ಜಗತ್ತಿಂದೇ ನಾವೇನ್ ಮಾಡ್ತಾ ಇದ್ದೀವಿ, ಸನ್ಯಾಸ ಮಾಡ್ತಿದೀವಿ. ಪತೀತ ಜಗತ್ತಿಂದೇ ಸನ್ಯಾಸ ಮಾಡ್ತಾ ಇದ್ದೀವಿ. ಈ ಜಗತ್ತಿಂದ ನಮ್ಗೇನೂ ಬೇಡ ಅಂತ ಬಿಟ್ಟು ಬಂದಿದೀವಿ, ಹೌದೋ ಇಲ್ಲೋ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೈ ದುನಿಯಾ ಯಹ ಬಿ ಜಾನ್ತೆ ಹೋ ನೈ ದುನಿಯಾ ಥೀ ಜರೂರ್ ಸಬ್ ಗಾತೆ ಹೈ. ಎಲ್ಲರೂ ಹಾಡ್ತಾರೆ, ಎಲ್ಲರೂ ಸ್ವರ್ಗ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ಅಂತಾರೆ ಬಾಬಾ. ಸಬ್ ಗಾತೆ ಹೈ ಸ್ವರ್ಗ ಕಹಾ ಹಿ ಜಾತಾ ಹೈ ನೈ ದುನಿಯಾ. ಹೇಳ್ತಾರಲ್ವಾ, ಜಹಾ ಡಾಲ್ ಡಾಲ್ ಪರ್ ಸೋನೆ ಕಿ ಚಿಡಿಯಾ ಕರ್ತಿ ಹೈ ಬಸೇರಾ, वो ಭಾರತ ದೇಶ ಹೈ ಮೇರಾ. ಒಂದಾನೊಂದು ಕಾಲದಲ್ಲಿ ಭಾರತ ದೇಶ ಹೇಗಿತ್ತು ಅನ್ನೋದು ವರ್ಣನೆ ಮಾಡ್ತಾರೆ. ಸೋನಿ ಕಿ ಚಿಡಿಯಾ ಇತ್ತು ನಮ್ಮ ಭಾರತ ದೇಶ ಅಂತ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ, ಸ್ವರ್ಗ ಇದ್ದೇ ಇತ್ತು. ಸ್ವರ್ಗ ಇದ್ದಾಗ ಜಗತ್ತು ಹೊಸದಿತ್ತು ಅಂತಾರೆ ಬಾಬಾ. परंतु वो लोग सिर्फ कहने मात्र कह देते हैं, समझ कुछ नहीं है. तो बाप बच्चों को कहते हैं सिर्फ यह विचार करो, बाबा हमारा बाबा भी है, शिक्षक भी है और सतगुरु भी है. बाबा ನಮ್ಮ ಬಾಬಾನೂ ಹೌದು, ಟೀಚರ್ ಹೌದು, सतगुरु हौदु. पता नहीं बुद्धि में क्या क्या याद रहता है, नहीं तो रोज लिख कर दो कि इतने समय हम किस अवस्था में बैठे थे. ಬಾಬಾ ಹೇಳ್ತಿದ್ದಾರೆ, ಏನೇನೋ ತಲೆ ಒಳಗೆ ಓಡ್ತಿರ್ತದೆ ನಿಮ್ದು, ಏನೇನೋ ಬುದ್ಧಿ ಒಳಗೆ ಓಡ್ತಿರ್ತದೆ. ಅದರ ಬದಲಾಗಿ ನನಗೆ ಚಾರ್ಟ್ ತೋರಿಸ್ರಿ ಬಾಬಾ, ನಾನು ಇವತ್ತು ಇಷ್ಟಿಷ್ಟು ಗಂಟೆ ನಿನ್ನನ್ನು ನೆನಪು ಮಾಡಿಲ್ಲ, ಇಷ್ಟಿಷ್ಟು ಗಂಟೆ ನಾನು ಈ ಸ್ವಮಾನದಲ್ಲಿ ಸ್ಥಿತನಾಗಿದ್ದೆ, ನಾನು ಇಷ್ಟೊತ್ತು ಮುರಳಿ ಅಭ್ಯಾಸ ಮಾಡಿದ್ದೆ. ಬಾಬಾ ಹೇಳ್ತಿದ್ದಾರೆ, ನನಗೆ ಬರೆದು ತೋರಿಸ್ರಿ. ತುಮ್ बैठे हो बाप टीचर सदगुरु के सामने तो वही याद आना चाहिए. ಇವತ್ತು ಬಾಬಾ ಬರೀ ಏನ್ ಹೇಳ್ಕೊಂತ ಹೋಗ್ತಿದ್ದಾರೆ, ತಂದೆ ಟೀಚರ್ ಸದ್ಗುರು. ತಂದೆ ಟೀಚರ್ ಸದ್ಗುರು ಎದುರಲ್ಲಿ ಕೂತಿದ್ದೀರಿ ಅಂತಂದ್ರೆ ನನ್ನನ್ನ ಬಿಟ್ರೆ ಬೇರೆ ಏನೂ ನೆನಪಿಗೆ ಬರಬಾರ್ದು ಅಂತ. ಅಥವಾ ನಾಳೆ ನಾಗರ ಪಂಚಮಿ ಐತಿ, ಹೋಗಿ ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಅನ್ನೋದು ತಲೆ ಒಳಗೆ ಬರ್ತಿದೆ. ಬಹುಶಃ ಬರ್ತಿರ್ಬೇಕು ಯಾರಿಗೂ, ಅದಕ್ಕೆ ಶುಭ ನೋಡ್ರಲ್ಲ, ಉಂಡಿ ಕರ್ಜಿಕಾಯಿ ಮಾಡ್ತಾರೇನ, ಉಂಡಿ ಮಾಡ್ತಾರೆ 5 ತರದ್ ಉಂಡಿ ಮಾಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ನಾಗರ ಪಂಚಮಿ ನಾಗರ ಉಂಡಿ ಆಕ್ಚುಲಿ 5 ವಿಕಾರದ ಸಂಕೇತ. ಸೊ ಬಾಬಾ ಹೇಳ್ತಿದ್ದಾರೆ, स्टूडेंट को टीचर ही याद आएगा ना, आएगा ना, परंतु यहाँ माया है ना. ಅದಕ್ಕೂ ನಾಗರ ಪಂಚಮಿಗೂ ಒಂದು ತುಂಬಾ ಒಳ್ಳೆ ರಹಸ್ಯ ಇದೆ. ಅದು ಹೇಳ್ತೀನಿ ನಾಳೆ ದಿನ ನಿಮ್ಗೆ, ನಾಗರ ಪಂಚಮಿ ದಿನ ಹೇಳ್ತೀನಿ. ಮತ್ತೆ ಹಾಲೆರಕ್ ಹೋದರಿ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಬೇಡ್ರಿ. ಸೊ ಬಾಬಾ ಹೇಳ್ತಿದ್ದಾರೆ, एकदम माता ही मूड़ देती है, सारा राज्य भाग्य ही ले लेती है. ಮಾಯೆ ಬಾಬಾ ಹೇಳ್ತಿದ್ದಾರೆ, ಮುಖನೇ ತಿರುಗಿಸ್ಬಿಡ್ತದೆ ಬಾಬನ್ ಕಡೆಯಿಂದ, ಎಲ್ಲ ರಾಜ್ಯ ಭಾಗ್ಯ ಕಸ್ಕೊಂಡ್ಬಿಡ್ತದೆ. ತುಮ್ಕೋ ಪತಾ ನೈ ಪಡ್ತಾ ಹೇ, ಮಾಯೆ ನನ್ನನ್ನ ನುಂಗ್ ಹಾಕಿದೆ, ನಾನ್ ಮಾಯೆ ಹೊಟ್ಟೆ ಒಳಗೆ ಇದ್ದೀನಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ.
ಅಷ್ಟೊಂದು ಹಪ್ಪು ಮಾಡ್ಕೊಂಡು ಬಿಟ್ಟಿರ್ತದೆ. ನಿಮ್ಮಿಂದ ನನ್ನ ಆಸ್ತಿ ಎಲ್ಲ ಕಸದ್ಕೊಂಡ್ಬಿಟ್ಟಿರ್ತದೆ, ನಿಮ್ಮನ್ನ ಕೆಳಕ್ ಹಾಕ್ಬಿಟ್ಟಿರ್ತದೆ. ಆದ್ರೂ ನಿಮ್ಗೆ ಅರಿವೇ ಆಗಲ್ಲ ಅಂತಾರೆ ಬಾಬಾ, ರಿಯಲೈಸೇ ಆಗಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಆಯೆ ತೋ ಥೇ ವರ್ಷ ಲೇನೆ ಪರಂತು ಮಿಲ್ತಾ ಕುಚ್ ಭೀ ನಹೀ ಹೈ, ಐಸೆ ಹಿ ಕಹೆಂಗೆ ನಾ. ಬಾಬಾ ಹೇಳ್ತಿದ್ದಾರೆ, ಬಂದಿದ್ದೇ ಆಸ್ತಿ ಸಲುವಾಗಿ ಬಾಬನ ಬಳಿಗೆ, ಆದ್ರೆ ಏನು ತಗೊಳಂಗೆ ಇಲ್ಲ ಅವರು. ಬಲ್ ಸ್ವರ್ಗ ಮೇ ತೋ ಚಲೆಂಗೆ ಪರಂತು ವಹ कोई बड़ी बात थोड़ी है, यहाँ आए भल परंतु पड़े नहीं फिर ಸ್ವರ್ಗ ಮೇ ತೋ ಜಾಯಂಗೆ ನಾ. ಕೆಲವೊಂದು ಜನರ ಬುದ್ಧಿನೂ ಹಿಂಗೆ ಇರುತ್ತೆ. ಬಾಬಾ ಹೇಳ್ತಿದ್ದಾರೆ, ಸ್ವರ್ಗಕ್ಕಂತೂ ಬಂದೆಲ್ಲ ಬಾಬಾ, ಸ್ವರ್ಗಕ್ಕಂತೂ ಹೋಗ್ತೀನಲ್ಲ, ನನಗದಷ್ಟು ಸಾಕು ಅಂತ ಏನ್ ಮಾಡ್ತಾರೆ, ಅಷ್ಟರಲ್ಲೇ ತೃಪ್ತಿ ಆಗ್ತಾರೆ. ಸ್ವರ್ಗದ ಗೇಟ್ ಒಳಗಂತೂ ಎಂಟ್ರಿ ಸಿಕ್ಕಿದೆಯಲ್ಲ ನನಗಷ್ಟು ಸಾಕು ಅಂತಾರೆ. ಬಾಬಾ ಹೇಳ್ತಿದ್ದಾರೆ, ಯಾತೋ ಬೇಚೆ ಹೇನ, ಇಲ್ಲಂತೂ ನಾನು ಕೂತಿದ್ದೀರಲ್ಲ ನಿನ್ನ ಎದುರುಗಡೆ, ಸಮಜ್ತೆ ಹೇ ಸ್ವರ್ಗ ಮೇ ಜಾನಾ ಹೇ ಫಿರ್ ಕ್ಯಾ ಭಿ ಬನೆ, ಏನಂತ ಯೋಚನೆ ಮಾಡ್ತಾರೆ. ಕೂಲಿನಾದ್ರೂ ಮಾಡಿ ಕಾಲ ಕಳಿಯೋಣ ಅಂತ ತಿಳ್ಕೊಂಡಿರಿ. ಅಯ್ಯೋ, ಅಲ್ಲೇ ಆ ಗತಿ ಇದ್ರೆ ಸತ್ಯದ ಇದು ಏನಂತೀರಿ, ಸಂಗಮೇಗ ಬರೋಷ್ಟೊತ್ತಿಗೆ ಅವ್ರ ಹಾಲತ್ ಹೆಂಗಾಗ್ಬಿಟ್ಟಿರ್ಬೇಕಾದ್ರೆ. ಹೌದಾ, ಯೋಚನೆ ಮಾಡಿ. ಅಲ್ಲೇ ಆ ಪದವಿ ಇದೆ ಸತ್ಯುಗದಲ್ಲಿ ಅಂತಂದ್ರೆ ಅಂತ್ಯಕ್ಕೆ ಬರುವಷ್ಟು ಅವರು ಬರುವಷ್ಟೊತ್ತಿಗೆ ಅವ್ರಿಗೆ ಹಾಲತ್ ಏನಾಗ್ಬೋದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕೆಲವೊಂದು ಜನ ಯೋಚನೆ ಮಾಡ್ತಾರೆ, ಬಾಬಾ ಸ್ವರ್ಗಕ್ಕಂತೂ ಹೋಗ್ತೀನಲ್ಲ, ಅಲ್ಲಿ ಯಾವ್ದಾರ ಪದವಿ ಸಿಕ್ಕರೆ ಸಾಕು, ಅವತ್ತು ಪढ़ाई नहीं हुई ना. ಬಾಬಾ ಹೇಳ್ತಿದ್ದಾರೆ, ಅದು ಶಿಕ್ಷಣ ಓದಿದಂಗೆ ಅಲ್ವಲ್ಲ, थोड़ा भी सुना तो उसका फल मिल जाता है, पढ़ाई से तो बड़ी स्कॉलरशिप मिलती है. ಸರಿ, ಸ್ವಲ್ಪ ಕೇಳಿಸ್ಕೊಂಡೆ, ಓದೆ, ಅಷ್ಟು ಮಾಡಿದ್ರೆ ಸ್ವರ್ಗಕ್ಕಂತೂ ಬರೋದು ಗ್ಯಾರಂಟಿ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಶಿಕ್ಷಣ ಓದುವುದರಿಂದ, ಚೆನ್ನಾಗಿ ಓದುವುದರಿಂದ ಸ್ಕಾಲರ್ಶಿಪ್ ಸಿಗುತ್ತೆ ನಿಮ್ಗೆ ಅಂತಾರೆ ಬಾಬಾ. ಬಾಪ್ ಸೆ ಉಂಚೆ ಉಂಚೆ ಪದ ಉಂಚತೆ ಉಂಚ ಪದ ಪಾನ ಹೈ. ಬಾಬಾ ಹೇಳ್ತಿದ್ದಾರೆ, ನನ್ನಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಪಡೀಲಿಕ್ಕೋಸ್ಕರ पुरुषार्थ तो करना पड़े, पढ़ाई याद होगी तो 84 का चक्र भी याद आएगा. ಶಿಕ್ಷಣ ನೆನಪಿದ್ರೆ 84 ಜನ್ಮದ ಚಕ್ರನೂ ನೆನಪಿಗಿರುತ್ತೆ. यहाँ बैठने से सब याद आना चाहिए परंतु यह याद भी आता नहीं है. ಬಾಬಾ ಎಷ್ಟು ಬೇಜಾರು ಮಾಡ್ಕೊಳ್ತಿದ್ದಾರೆ. ಏನಪ್ಪ ನನ್ನ ಮಕ್ಕಳು, ಮನೆ ಒಳಗ್ ಬಿಡಿ, ಇಲ್ಲಿ ಬಂದು ಕುಂತಾದ್ರೂ ನನ್ನ ನಾನಾದ್ರೂ ನೆನಪಿಗೆ ಬರ್ಬೇಕಾ, ಅಲ್ಲದೆ ತಲೆ ಎಲ್ಲಿ ಸುತ್ತಿರ್ತದೆ. ಬರೀ ಹೊರಗಡೆ ಸುತ್ತಾ ಇರ್ತದೆ ಅಂತಾರೆ ಬಾಬಾ. ಅಗರ್ ಯಾದ ಆಯೆ ತೋ ಕಿಸ್ಕೋ ಸುನಾಯೆ ಭಿ, ಚಿತ್ರ ತೋ ಸಬ್ಕೆ ಪಾಸ್ है ना, ಚಿತ್ರಗಳಂತೂ ಎಲ್ಲರ ಎದುರುಗಡೆ ಇದೆ, ಪರಂತು ಯಹ ಭಿ ಯಾದ ಆತಾ ನಹೀ. ಚಿತ್ರಗಳ ಎದುರುಗಡೆ ಇದ್ರು ನನ್ನ ನೆನಪು ಬರಲ್ಲ ಅಂದ್ರೆ ಹಿಂಗೆ ಅಂತಾನೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಅಗರ್ ಯಾದ ಆಯೆ ತೋ ಕಿಸ್ಕೋ ಭಿ ಸುನಾಯೆ, ಚಿತ್ರ ತೋ ಸಬ್ಕೆ ಪಾಸ್ है, शिव के चित्र पर भी तुम कोई को सुनाएंगे तो कभी गुस्सा नहीं करेंगे. ಶಿವನ ಚಿತ್ರ ಹಿಡ್ಕೊಂಡು ನೀವು ಯಾರಿಗಾದ್ರೂ ಹೇಳಿದ್ರೆ ಯಾರು ನಿಮ್ಮ ಮೇಲೆ ಸಿಟ್ಟಾಗೋದಿಲ್ಲ ಅಂತಾರೆ ಬಾಬಾ. ಬೋಲೋ आओ तो हम आपको बताए कि यह शिव बेहद का बाप है ना. ಬಾಬಾ ಹೇಳ್ತಿದ್ದಾರೆ, ಚಿತ್ರಗಳ ಎದುರುಗಡೆ ಇದ್ರೂ ನಾನು ನಿಮಗೆ ನೆನಪು ಬರಲ್ಲ, ನೀವು ಮತ್ತೊಬ್ಬರಿಗೆ ಹೇಳಲ್ಲ ಅಂತಾರೆ ಬಾಬಾ. ಹೇಳ್ರಿ, ನನ್ನ ಬಗ್ಗೆ ಸ್ವಲ್ಪ ಹೇಳ್ರಿ, ಅವರಿಗೂ ನನ್ನ ಪರಿಚಯ ಕೊಡ್ರಿ ಅಂತಾರೆ ಬಾಬಾ. ಅಲ್ಲ, ನಿಮಗ್ ಸಿಕ್ಕ ಮೇಲೆ ಶುಭಾಬ ಎಷ್ಟು ಆನಂದ ಆಗ್ತಿದೆಯೋ ಇಲ್ವೋ, ಇನ್ನು ಅನುಭವ ಆಗ್ತಿದ್ಯಾ ಬಾಬಾ ಸಿಕ್ಕ ಮೇಲೆ? ಬಾಬಾ ಹೇಳ್ತಿದ್ದಾರೆ, ನಾನು ನಿಮಗೆ ಸಿಕ್ಕಾಗ್ಲೇನೆ ಇಷ್ಟು ನಿಮ್ಗೆ ಆನಂದ ಇದೆ ಅಂದ್ರೆ ಆ ಆನಂದ ನಾನು ನಮ್ಮವ್ರಿಗೆ ಮತ್ತೊಬ್ಬರಿಗೂ ಕೂಡ ಕೊಡಬೇಕಲ್ವಾ. ಸೊ ಬಾಬಾ ಹೇಳ್ತಿದ್ದಾರೆ, ಅನೇಕರಿಗೆ ಹೇಳ್ರಿ, ಇನ್ಕೆ ಸಾಥ್ ಆಪ್ಕಾ ಕ್ಯಾ ಸಂಬಂಧ है. ಶಿವನ ಚಿತ್ರ ಹಿಡಿದು ಶಿವನ ಜೊತೆಗೆ ಅವ್ರದ್ದೇನ್ ಸಂಬಂಧ ಅನ್ನೋದು ಹೇಳ್ಕೊಡಿ. ऐसे फालतू चित्र तो नहीं होगा, शिव के लिए जरूर कहेंगे यह भगवान है. भगवान तो निराकार ही होता है, उनको बाप कहा जाता है. ಭಗವಂತ ಅಂತಂದ್ರೇನೆ ನಿರಾಕಾರ, ಭಗವಂತ ಅಂತಂದ್ರೇನೆ ನಿರಾಕಾರ. वह शिक्षा भी देते हैं, तुम्हारी आत्मा शिक्षा लेती है. ಭಗವಂತ ಶಿಕ್ಷಣ ನೀಡ್ತಾನೆ, ನಾನು ಆತ್ಮ ಅವನ ಶಿಕ್ಷಣವನ್ನ ತಗೊಳ್ತಾ ಇದ್ದೀನಿ. ಬಾಬಾ ಹೇಳ್ತಾರೆ, ಆತ್ಮ ही सब कुछ करती है, ಟೀಚರ್ भी ಆತ್ಮ बनती है. ಬಾಬಾ ಹೇಳ್ತಾರೆ, ಆತ್ಮನೇ ಎಲ್ಲ ಮಾಡೋದು, ಟೀಚರ್ ಕೂಡ ಆತ್ಮನೇ ಆಗೋದು. ಬಾಪ್ भी इस रथ पर आकर पढ़ाते हैं, सतयुग की स्थापना करते हैं.
वहां कलयुग का नाम निशान ही नहीं. ನಾನು ಇವರ ರಥದಲ್ಲಿ ಬಂದು ನಾನು ನಿಮಗೆ ಶಿಕ್ಷಣ ಕೊಡ್ತೀನಿ, ಸ್ವರ್ಗದ ಸ್ಥಾಪನೆ ಮಾಡ್ತೀನಿ ಅಂತಾರೆ ಬಾಬಾ. ಸ್ವರ್ಗದಲ್ಲಿ ಏನಿಲ್ಲ, ನಾಮೋ ನಿಶಾನ್ ಇಲ್ಲ ಅಂತಾರೆ ಬಾಬಾ. ವೆರಿ ಗುಡ್. ಕಲಿಯುಗದ ಒಂದಿಷ್ಟುನು ಕೂಡ ನಾಮೋ ನಿಶಾನ್ ಇಲ್ಲ. ಮನುಷ್ಯ ಕಹಾಸೆ ಆಯಂಗೆ, ಎಲ್ಲಿಂದ ಬರ್ತಾರೆ ಮನುಷ್ಯರೆಲ್ಲ? ಎಲ್ಲಿಂದ ಬರ್ತಾ ಇದ್ದಾರೆ ಮನುಷ್ಯರೆಲ್ಲ? ಬರೋದು ಎಲ್ಲಿಂದ ಬರ್ತಾ ಇದ್ದಾರೆ? ಪರಂಧಾಮದಿಂದ ಬರ್ತಾ ಇದ್ದಾರೆ. सो बाबा ಹೇಳ್ತಾರೆ सर्विसेबल बच्चों को सारा दिन ख्याल चलते रहते हैं, सर्विस नहीं करते तो समझा जाता है बुद्धि ही नहीं चलती. ಸೇವೆ ಮಾಡ್ತಾ ಇಲ್ಲ ಅಂತಂದ್ರೆ, ಸರ್ವಿಸೇಬಲ್ ಮಕ್ಕಳಿದ್ರೆ ಸರ್ವಿಸ್ ಮಾಡ್ತೀರಿ, ಸೇವೆ ಮಾಡ್ತೀರಿ. ಸೇವೆ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಬುದ್ಧಿ ಓಡ್ತಾನೆ ಇಲ್ಲ ಅಂತ ಅರ್ಥ ಅಂತಾರೆ ಬಾಬಾ. ಜैसे ಬುದ್ಧು ಬೇಟೆ, ಹೆಂಗ್ ಕುಂತಿದೀವಿ ಅಂತಾರೆ ಬಾಬಾ. बुद्धू कुलतीरी, बाप को समझ नहीं सकते. पतित पावन बाप को याद करने से ही वर्षा मिलेगा. ಪತಿತ ಪಾವನ ತಂದೆಯನ್ನ ನೆನಪು ಮಾಡೋದ್ರಿಂದಲೇ ನಮ್ಗೆ ಆಸ್ತಿ ಸಿಗತ್ತೆ. ಯಾದ್ ಕರ್ತೆ ಕರ್ತೆ ಮರೆಂಗೆ तो बाप की सब मिल्कियत मिले. ಬಾಬನ್ ನೆನಪು ಮಾಡ್ತಾ 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 ಏನಾದ್ರೂ ನಾನು ದೇಹ ಬಿಟ್ರೆ, ಬಾಬಾ ಹೇಳ್ತಿದ್ದಾರೆ ಎಲ್ಲಾ ನಂದು ಮಿಲ್ಕಿಯತ್ ನಿಮಗೆ ಸಿಕ್ಬಿಡತ್ತೆ. ಬೇಹದಕ್ಕೆ ಬಾಪ್ಕಿ ಮಿಲ್ಕಿಯತ್ ಯಾವುದು? ನನ್ನೆಲ್ಲ ಆಸ್ತಿ ನಿಮಗೆ ಸಿಗತ್ತೆ ಅಂತಾರೆ ಬಾಬಾ. ನನ್ನ ಆಸ್ತಿ ಯಾವುದು ಅಂತ ಕೇಳ್ತಾರೆ ಮತ್ತೆ. ಸ್ವರ್ಗ ಕಿ ಬಾದಶಾಹಿ. ಬಚ್ಚೋಂ ಕೆ ಪಾಸ್ ಬ್ಯಾಡ್ಜ್ ಬಿ ಹೈ. ಏನಿದೆ ತೋರಿಸ್ರಿ, ಎಲ್ಲಿದೆ? ಒಬ್ರವ ಹಾಕೊಂಡಿರೋ ಬ್ಯಾಡ್ಜ್. बच्चों के पास बैड्ज है, कहाँ है? बाबा ಹೇಳ್ತಿದ್ದಾರೆ घर में मित्र संबंधी आदि तो बहुत आते हैं. ನೋಡಿ, ಯಾವಾಗ್ಲೂ ಹಾಕೊಂಡು ಕೆಲವು ಹಾಕೊಳ್ಳಿಲ್ಲ ಅಂದ್ರೆ ಅವಾಗೇ ಹಿಡಿತಾನೆ ಬಾಬಾ. ಅದೊಂದು ಬಾಬಾ ಹೇಳ್ತಿದ್ದಾರೆ ಮಿತ್ರ ಸಂಬಂಧಿಗಳು ಮನೆಯೊಳಗೆ ಬಹಳಷ್ಟು ಜನ ಇದ್ದಾರೆ. कोई मरता है तो भी बहुत आते हैं, उन्हों की भी तुम बहुत अच्छी सर्विस कर सकते हो. शिव बाबा का चित्र तो बहुत अच्छा है, भल बड़ा ही रख दो, इसमें कोई कुछ कहेंगे नहीं. ऐसे नहीं कहेंगे कि यह ब्रह्मा है, यह है गुप्त, यह तुम गुप्त भी समझा सकते हो. ಬಾಬಾ ಹೇಳ್ತಿದ್ದಾರೆ ಈ ಬ್ರಹ್ಮನ ಚಿತ್ರವನ್ನು ಕೂಡ ತೋರಿಸ್ರಿ, ಆದ್ರೆ ಈ ಬ್ರಹ್ಮ ಇರೋದು ಗುಪ್ತ ಅಂತಂತಾರೆ ಬಾಬಾ. सिर्फ शिव का चित्र रखो और सब चित्र उठा दो. यह शिव बाबा बाप टीचर सतगुरु है. ಎಲ್ಲಾ ಚಿತ್ರ ಹೇಳ್ರಿ ಬೇಕಾದ್ರೆ. ನಿಮ್ಗೆಲ್ಲಾ ಚಿತ್ರ ಹೇಳಕ್ಕಾಗಲ್ಲ, ಸರಿ ಒಂದು ಶುಭಾಬನ್ ಚಿತ್ರದ ಮೇಲಾದ್ರೂ ಹೇಳ್ರಿ ಅಂತಾರೆ ಬಾಬಾ. यह आते हैं नई दुनिया की स्थापना करने और संगम पर ही आते हैं. यह ज्ञान तो बुद्धि में है ना, तो बोलो शिव बाबा को याद करो और किसी को याद नहीं करो. ಹೇಳಿ ಶಿವ ಬಾಬನ್ ನೆನಪು ಮಾಡಿ, ಇನ್ನುಳಿದ ಯಾರನ್ನು ಕೂಡ ನೆನಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಶಿವ ಬಾಬಾ ಪತಿತ ಪಾವನ್ है, वह कहते हैं मुझे याद करो. ಬಾಬಾ ಪತಿತ ಪಾವನ, ಭಗವಂತ ಪತಿತ ಪಾವನ. ಅವನೇ ಹೇಳ್ತಾ ಇದ್ದಾನೆ ನಾನು ಪತಿತ ಪಾವನ ಇರೋದ್ರಿಂದ ನನ್ನನ್ನ ನೀವು ನೆನಪು ಮಾಡಿದ್ರೆ ಏನ್ ಆಗುತ್ತೆ? ಏನಾಗ್ತೀರಿ? ಪವಿತ್ರ ಆಗ್ತೀರಿ ಅಂತ. ಯಹ तुम गुप्त सर्विस कर सकते हो. या लक्ष्मी नारायण इस नॉलेज से ही बने हैं. ನೀವು ಸೇವೆ ಮಾಡಬಹುದು, ಗುಪ್ತ ಸೇವೆ ಮಾಡಬಹುದು ಅಂತಾರೆ ಬಾಬಾ. ಇದು ಲಕ್ಷ್ಮೀನಾರಾಯಣರ ಚಿತ್ರ. ಲಕ್ಷ್ಮೀನಾರಾಯಣರು ಬಾಬಾ ಹೇಳ್ತಿದ್ದಾರೆ ಈ ನಾಲೆಜ್ ಇಂದಲೇ ಆ ರೀತಿಯಲ್ಲಿ ಆಗಿದ್ದಾರೆ. ಕಹೆಂಗೆ ಶಿವ ಬಾಬಾ ನಿರಾಕಾರ ಹೈ, ವಾ कैसे आते हैं ಕೇಳ್ತಾರೆ. ಭಗವಂತ ನಿರಾಕಾರ ಅಂತ ಹೇಳ್ತಿರಲ್ವಾ, ಹಾಗಾದ್ರೆ ಅವ್ರು ಹೇಗೆ ಬರ್ತಾರೆ ಅಂತ ಕೇಳ್ತಾರೆ. ಅರೆ ತುಮಾರಿ ಆತ್ಮ ಭೀ ತೋ ನಿರಾಕಾರ ಹೈ. ನಾವು ಆತ್ಮಗಳು ಕೂಡ ಏನಾಗಿದ್ದೀವಿ? ನಿರಾಕಾರ ಆಗಿದ್ದೀವಿ. ಕಹ कैसे आती है, ಆತ್ಮ ಹೇಗ್ ಬರುತ್ತಪ್ಪ ಹಾಗಾದ್ರೆ? ನೋಡಿ ಶಿವಬಾಬಾ ಹೆಂಗೆ ಅವರಿಗೆ ಆನ್ಸರ್ ಕೊಡ್ಬೇಕನ್ನೋದು ಹೇಳ್ಕೊಡ್ತಾರೆ. ನೀವು ಆತ್ಮನೇ ತಾನೆ, ನೀವ್ ಹಾಗಾದ್ರೆ ಹೇಗ್ ಬಂದ್ರಿ ಶರೀರದೊಳಗೆ ಕೇಳ್ರಿ ಅಂತಾರೆ ಬಾಬಾ. ವಹ ಭಿ ऊपर से आती है ना ಪಾರ್ಟ್ ಬಜಾನೆ. ಆತ್ಮನು ಕೂಡ ಬರೋದು ಮೇಲಿಂದ ಪಾತ್ರ ಮಾಡ್ಲಿಕ್ಕೆ. ಯಹ ಭಿ ಬಾಪ್ ಆಕರ್ ಸಮझाते हैं, बैल पर तो आ ना सके. ಬಾಬಾ ಹೇಳ್ತಿದ್ದಾರೆ ನಾನಂತೂ
बैल ಅಂದ್ರೆ ಏನಂತೀರಾ? ಎತ್ತು. ಎತ್ತಿನ ಮೇಲಂತೂ ಬರುವುದಿಲ್ಲ ತಾನೇ ನಾನು. ಸಾಧಾರಣ ಬೂಡೆ ತನ್ಮೆ ಆತೆ. ನಾನು ಬರೋದು ಎತ್ತಿನ ಮೇಲೆ, ಕುದುರೆ ಮೇಲೆ ಅಲ್ಲ ಅಂತಾರೆ ಬಾಬಾ. ನಾನು ಬರೋದು ಸಾಧಾರಣ ಒಂದು ಮುದುಕನ ಶರೀರದಲ್ಲಿ ಬರ್ತೀನಿ, ವಯಸ್ಸಾಗಿರುವ ದೇಹದಲ್ಲಿ ಬರ್ತೀನಿ. समझाने की बड़ी युक्ति चाहिए. कोई कहते तुम भक्ति नहीं करते हो. ಕೆಲವೊಂದ್ ಜನ ಕೇಳ್ತಾರೆ ನಮ್ಗೆ, ನೀವು ಭಕ್ತಿ ಮಾಡಲ್ವೇನ್ರಿ? ಮಾಡ್ತೀರೋ ಇಲ್ಲ? ಏನಂತ ಆನ್ಸರ್ ಕೊಡೋಣಪ್ಪ ಈಗ? ನಿಮ್ಗಿಂತ ಜಾಸ್ತಿ ಮಾಡಿ ಬಂದೇವ್ ನಾವು. ಹೌದು. ಸೊ ಬಾಬಾ ಹೇಳ್ತಿದ್ದಾರೆ, ಬೋಲೋ ಹಮ್ ತೋ ಸಬ್ ಕುಚ್ ಕರ್ತೆ ಹೈ, ಯುಕ್ತಿ ಸೆ ಚಲ್ನಾ ಹೋತಾ ಹೈ. ಏನ್ ನಾವು ಮಾಡಲ್ರಿ ಅಂತ ಹೇಳಿಕ್ ಬರಲ್ಲ. ಬಾಬಾ ಹೇಳ್ತಿದ್ದಾರೆ ನಾವು ಮಾಡ್ತೀವ್ರಿ ಅಂತ ಯುಕ್ತಿಯಿಂದ ಹೇಳ್ರಿ ಅವರಿಗೆ ಅಂತಾರೆ ಬಾಬಾ. ಯುಕ್ತಿ ಸೆ ಚಲ್ನಾ ಹೋತಾ ಹೈ, ಕಿಸ್ಕೋ ಉಠಾನೆ ಲಿಯೇ ಸೋಚನಾ ಚಾಹಿಯೆ ಕ್ಯಾ ಯುಕ್ತಿ ರಚೆ. ಇವರನ್ನ ನಾನು ಎಬ್ಬಿಸ್ಬೇಕು, ಇವರನ್ನ ನಾನು ಜ್ಞಾನ ಮಾರ್ಗದಲ್ಲಿ ತರಬೇಕು ಅಂತಂದ್ರೆ ಯಾವ ಒಂದು ಮಾತು ಇವರಿಗೆ ನಾಟತ್ತೆ, ಯೋಚನೆ ಮಾಡ್ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಕೋಯಿಕೋ ನಾರಾಜ್ ಬಿ ನಹಿ ಕರ್ನಾ ಹೈ. ಯಾರಿಗೂ ಕೂಡ ನಾರಾಜ್ ಮಾಡಬಾರ್ದು. ನಾವು ನಡಿಬೇಕು ನಮ್ದು ಇದರಲ್ಲಿ, ಆದ್ರೆ ಅವರಿಗೂ ನಾರಾಜ್ ಆಗಿರ್ಬಾರ್ದು. ಯಾಕಂದ್ರೆ ಮನೆಯೊಳಗೆ ಅತ್ತೆ ಇರ್ತಾರೆ, ಮಾವ ಇರ್ತಾರೆ, ಗಂಡ ಇರ್ತಾರೆ, ಮಕ್ಕಳು ಇರ್ತಾರೆ, ಅವರಿಗೂ ನಾರಾಜ್ ಆಗಿರ್ಬಾರ್ದು. ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರ ಮೇರೆತೆ ಸಿರ್ಫ್ ಪವಿತ್ರ ರನ. ಬಾಬಾ ಹೇಳ್ತಿದ್ರೆ ಗೃಹಸ್ಥ ವ್ಯವಹಾರದಲ್ಲಿದ್ರೂ ಕೂಡ ಸಂಪೂರ್ಣ ಪವಿತ್ರರಿರ್ರಿ ಅಂತಾರೆ ಬಾಬಾ. ತುಮ್ कहते हो बाबा सर्विस नहीं मिलती है. अरे सर्विस तो बहुत कर सकते हैं. ಬಾಬಾ ಹೇಳ್ತಿದ್ದಾರೆ, ಕೆಲವೊಮ್ಮೆ ಮಕ್ಕಳು ಹೇಳ್ತೀವಿ, ಬಾಬಾ ಸೇವೆನೇ ಸಿಗಲ್ಲ ನನ್ಗೆ. ಬಾಬಾ ಹೇಳ್ತಾರೆ, ಸೇವೆ ಎಷ್ಟೊಂದಿದೆ ಸೇವೆ. ಗಂಗಾಜಿ ಪರ್ ಜಾಕರ್ ಬ್ಯಾಟ್ ಜಾ, ಗಂಗಾ ತಟ್ಟಿದೆ ಅಲ್ಲ, ಅಲ್ಲೋಗಿ ಕುತ್ಕೊಂಡ್ಬಿಡ್ರಿ ಅಂತಾರೆ ಬಾಬಾ. ಬೋಲೋ ಯಾ ಪಾನಿ ಮೇ ಸ್ನಾನ ಕರ್ನೆ ಸೆ ಕ್ಯಾ ಹೋಗಾ. ಅಲ್ಲಿ ಹೋಗಿ ಸ್ನಾನ ಮಾಡಿ ಬರೋರಿಗೆ ಹೇಳಿ, ಇಲ್ಲಿ ಸ್ನಾನ ಮಾಡಿ ಬರ್ತೀರಲ್ವಾ, ಏನ್ ಸಿಗ್ತದೆ ನಿಮ್ಗೆ ಅಂತ ಕೇಳಿ. ಆಕರ್ ಪಾವನ್ ಬನಾವ್, ಸಾರಿ क्या होगा, क्या पावन बन जाएंगे. तुम तो भगवान को कहते हो, हे पतित पावन आओ आकर पावन बनाओ. ಅರೆ ತಾವಂತೂ ಭಗವಂತನನ್ನ ಕರಿತೀರಾ, ಹೇ ಪತಿತ ಪಾವನ ಬಾ ಅಂತ ಹೇಳಿ ಮತ್ತೊಂದು ಕಡೆ ಸ್ನಾನ ಮಾಡ್ತಿದ್ದೀರಾ. ಹಾಗಾದ್ರೆ ಪಾವನರಾದ್ರೇನು? ಫಿರ್ ವಹ ಪತಿತ ಪಾವನ್ ಹೇ ಯಾ ಯಹ. ಒಂದು ಕಡೆ ಭಗವಂತನನ್ನ ಕರಿತಾ ಇದ್ದೀರಾ, ಒಂದು ಕಡೆ ಗಂಗೆಯಲ್ಲಿ ಸ್ನಾನ ಮಾಡಿ ಬರ್ತಿದ್ದೀರಾ. ಹಾಗಾದ್ರೆ ಪತಿತರನ್ನ ಪಾವನ ಮಾಡೋದು ಗಂಗೆಯೋ ಅಥವಾ ಭಗವಂತನೋ? ಯಾರು ಅಂತ ಕೇಳ್ತಾರೆ ಬಾಬಾ. ऐसी नदी तो ढेर है. ಈ ತರ ನದಿಗಳಂತೂ ಸಾಕಷ್ಟಿದಾವೆ. ಬಾಪು ಪತಿತ ಪಾವಂತೂ ಏಕ ಹಿ. ಈ ತರ ನದಿಗಳಂತೂ ಬಹಳಷ್ಟಿದಾವೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಪತಿತರನ್ನ ಪಾವನ ಮಾಡೋ ತಂದೆ ಮಾತ್ರ ಜಗತ್ತಿಗೆ ಒಬ್ಬನೇ ಆಗಿದ್ದಾನೆ. ಯಹ ಪಾನಿ ಕಿ ನದಿಯಾ ತೋ ಸದೈವ್ ಹೈಗಿ, ಬಾಪ್ ಕೋ ತೋ ಪಾವನ್ ಬನಾನೆ ಕೆ ಲಿಯೆ ಆನಾ ಪಡ್ತಾ. ಈ ನೀರಿನ ನದಿಗಳಂತೂ ಸತ್ಯುಗದ ಆದಿಯಿಂದಲೂ ಇದಾವೆ, ಅವಾಗಿಂದಲೂ ಇದಾವೆ ನದಿಗಳು, ಎಲ್ಲಾ ಸಮಯದಲ್ಲೂ ನದಿಗಳಿದಾವೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಪತಿತರನ್ನ ಪಾವನ ಮಾಡೋ ತಂದೆ ಮಾತ್ರ ಒಮ್ಮೆ ಮಾತ್ರ ಬಂದು ಪಾವನ ಮಾಡ್ತಾರೆ. ಆತೆ ಬಿ ಹೇ ಪುರುಷೋತ್ತಮ್ ಸಂಗಮ್ ಯುಕ್ತ ಆಕರ್ ಪಾವನ್ ಬನಾತೆ. ಈ ನದಿಗಳಂತೂ ಸತ್ಯುಗದಿಂದ ಹಿಡಿದು ಕಲಿಯುಗದ ಕೊನೆವರೆಗೂ ಇದಾವೆ ಈ ನದಿಗಳು. ಆದ್ರೆ ಪತಿತರಿಂದ ಪಾವನ ಮಾಡೋ ತಂದೆ ಸಂಗಮ ಯುಗದಲ್ಲಿ ಮಾತ್ರ ಒಮ್ಮೆ ಬಂದು ಆತ್ಮಗಳನ್ನ ಪಾವನ ಮಾಡ್ತಾರೆ. ವಹ ಕೊಯ್ ಪತೀತ ಹೋತಾನೆ, ಅಲ್ಲಿ ಯಾರೂ ಪತೀತರಿರುವುದಿಲ್ಲ. ಬಾಬಾ ಹೇಳ್ತಾರೆ, ಆತೆ ಬಿ ಹೈ, ಸಾರಿ ನಾಮ ಹಿ ಹೈ ಸ್ವರ್ಗ ನೈ ದುನಿಯಾ. ಅಲ್ಲಿ ಯಾರೂ ಪತೀತರಿರುವುದಿಲ್ಲ, ಆದ ಕಾರಣ ಅದಕ್ಕೆ ಸ್ವರ್ಗ, ಪಾವನ ಜಗತ್ತು ಅಂತ ಕರಿತೀವಿ ಅಂತಾರೆ ಬಾಬಾ. ಹೊಸ ಜಗತ್ತು ಅಂತ ಕರಿತೀವಿ. ಅಭಿ ತೋ ಹೈ ಪುರಾನಿ ದುನಿಯಾ. ಈಗ ಇರೋದು ಯಾವ ಜಗತ್ತು? ಹಳೆ ಜಗತ್ತು, ಕಲಿಯುಗದ ಜಗತ್ತು. ಈ ಸಂಗಮ ಕಾ ತುಮಕೋ ಹಿ ಪತಾ ಹೈ और कोई समझ ना सकता. ಈಗ ಸಂಗಮ ಯುಗ ನಡೀತಾ ಇರೋದು, ಸಂಗಮ ಯುಗದ ಬಗ್ಗೆ ನಮಗಷ್ಟೇ ಗೊತ್ತು, ಬೇರೆ ಹೊರಗಿನವರಿಗೆ ಗೊತ್ತಿಲ್ಲ ಅಂತಾರೆ ಬಾಬಾ. ಬಾಪ್ ತೋ ಅನೇಕ ಪ್ರಕಾರ ಕಿ ಸರ್ವಿಸ್ ಕಿ ಯುಕ್ತಿಯಾ ಸಮझा. ಅನೇಕ ಪ್ರಕಾರ ಸೇವೆ ಹೆಂಗ್ ಮಾಡ್ಬೇಕು ಏನು ಅನ್ನೋದು ಬಾಬಾ ಯುಕ್ತಿಗಳನ್ನ ಹೇಳ್ಕೊಡ್ತಾರೆ. ಬುದ್ಧು ಬಿ ನಾ ಬನೋ, कहते हैं अमरनाथ पर भी कबूतर होते हैं. ಅಮರನಾಥ ಇದೆ, ಸಾರಿ ಅಮರನಾಥ ಇದೆ ಅಲ್ವಾ ಎಲ್ಲಿ ಬೆಟ್ಟದ ಮೇಲೆ,
ಬಾಬಾ ಹೇಳ್ತಿದ್ದಾರೆ ಅಮರನಾಥದಲ್ಲಿ ಕೂಡ ಏನಿದೆ, ಹಿಮಾಲಯ ಪರ್ವತದಲ್ಲೂ ಕೂಡ ಕಬೂತರ್ ಇದಾವೆ ಅಂತ ಹೇಳ್ತಾರೆ. ಪಿಜಿಯನ್ ಪೈಗಾಮ್ ಪਹੁಂಚಾತೆ ಹ್ಯಾನ, ಪಿಜಿಯನ್ಸ್ ಏನ್ ಮಾಡ್ತವೆ, ಸಂದೇಶ ಕಳಿಸ್ತಾರ ಇಲ್ಲ, ಸಂದೇಶ ಅದರಿಂದನೇ ಕಳಿಸ್ತಾರ ಇಲ್ಲ, ಅದು ಸಂದೇಶ ವಾಹಕ ಆಗಿದೆ. ऐसे नहीं परमात्मा का पैगाम ऊपर से कबूतर लाएंगे. ಪರಮಾತ್ಮನ ಸಂದೇಶವನ್ನ ಕಬೂತರ್ ಮೇಲೆಯಿಂದ ತರ್ತದೆ ಅಂತ ಅಲ್ಲ, ಪಾರಿವಾಳ ತಂದು ಕೊಡ್ತದೆ ಅಂತಲ್ಲ. ಯಹ ಭಿ ಸಿಖಲಾತೆ ಉನ್ಕೆ ಪಾವ್ ಮೇ ಲಿಖ ಕರ್ ಬಾಂಧೆಂಗೆ ತೊ ಲೇ ಜಾಯೇಗ. ಅದು ನೋಡಿ ಎಕ್ಸಾಕ್ಟ್ ಅದೇ ಜಾಗಕ್ಕೆ ತಗೊಂಡು ಹೋಗ್ತದೆ ಅಂದ್ರೆ ಅದಕ್ಕೆ ಎಷ್ಟು ಟ್ರೈನಿಂಗ್ ಆಗಿರ್ಬೇಕು, ಹೌದಾ ಇಲ್ವಾ? ಅದಕ್ಕೆ ಅದ್ರ ಚೀಟಿ ಬರ್ದು ಏನ್ ಮಾಡ್ತಾರೆ, ಸಂದೇಶ ಅದ್ರೊಳಗೆ ಬರ್ದು ಕಾಲಿಗೆ ಅದನ್ನ ಕಟ್ಟಿ ಬಿಡ್ತಾರೆ. ಅದು ಎಲ್ಲಿ ಕಳಿಸ್ಬೇಕು ಹೋಗಿ ಮುಟ್ಟಿಸ್ತದೆ. उनको सहज रीति दाना मिलता है तो और कहाँ भटकने की दरकार नहीं. ಆ ಪಿಜಿಎನ್ಸಿಗೆ ಸಹಜವಾಗಿ ಈಗ ಮಾಲೀಕ ಅವ ಸಂದೇಶ ತಂದ್ ಕೊಡ್ತು ಅಂದ್ರೆ ಅದಕ್ಕೇನ್ ಹಾಕ್ತಾನೆ, ಸ್ವಲ್ಪ ದಾನ ಹಾಕ್ತಾನೆ. ಬಾಬಾ ಹೇಳ್ತಿದಾರೆ ದಾನ ಸಿಕ್ತು ಅಂತ ಅಂದುಕೊಳ್ಳೇನೆ ಅದು ಈಸಿಯಾಗಿ ಬೇರೆ ಕಡೆ ಅಳದಾಡುವ ಅವಶ್ಯಕತೆ ಇರಲ್ಲ. ತುಮಕೋ ಬಿ ಯಹಾ ದಾನ ಮಿಲ್ತಾ ಹೈ. ನಮಿಗೂ ಇಲ್ಲಿ ಏನ್ ಸಿಗ್ತಾ ಇದೆ, ಕಾಳು ಸಿಗ್ತಾ ಇದೆ. ಒಂದೊಂದು ಜ್ಞಾನ ಅಂತಂದ್ರೆ ಇದು ಕಾಳಿದ್ದಂಗೆ. ಬಾಬಾ ಹೇಳ್ತಿದ್ದಾರೆ ತುಮಾರಿ ಬುದ್ಧಿ ಮೇ ಹೈ ವಿಶ್ವ ಕಿ ಬಾದಶಾಹಿ. ಈಗ ನಮ್ಮ ತಲೆಯೊಳಗೆ ಸಾರಿ ಬಾಬಾ, ವಿಶ್ವದ ಬಾದಶಾಹಿ ಇದೆ ಅಂತಾರೆ ಬಾಬಾ. ಜೋ ಯಹಾ ಸೆ ಮಿಲ್ತಿ ಹೈ वह फिर समझते हैं दाना दाना यहाँ मिलता है तो फिर हिर हो जाते हैं. तुम तो चैतन्य हो, तुमको अविनाशी ज्ञान रत्नों का दाना मिलता है. ನಾವು ಚೈತನ್ಯ ಆತ್ಮಗಳಾಗಿರೋದ್ರಿಂದ ನಾವು ಪಾರಿವಾಳಗಳಿದ್ದಂಗೆ. ನಾವು ಪಾರಿವಾಳಗಳು, ನಮಗೆ ದಾನ ಹಾಕ್ತಿರೋರು ಯಾರು? ಶಿವಬಾಬಾ. ಜ್ಞಾನದ ನಾನು ದಾನ ಹಾಕ್ತಾ ಇದ್ದೀನಿ ಅಂತಾರೆ ಬಾಬಾ, ಕಾಳುಗಳನ್ನ ಹಾಕ್ತಾ ಇದ್ದೀನಿ. ಶಾಸ್ತ್ರೋ ಮೇ ಬಿ ಹೈ ಚಿಡಿಯೋನೆ ಸಾಗರ್ ಕೋ ಸುಖಾಯ. ಶಾಸ್ತ್ರಗಳಲ್ಲಿ ಇದೆ ಈ ಮಾತು ಬರುತ್ತೆ. ಏನಂತಂದ್ರೆ ಶಾಸ್ತ್ರಗಳಲ್ಲಿ ಬರುತ್ತೆ, ಒಂದು ಪಕ್ಷಿ, ಒಂದು ಗುಬ್ಬಚ್ಚಿ ಎಲ್ಲ ಸಮುದ್ರವನ್ನ ಏನ್ ಮಾಡ್ಬಿಡ್ತಂತೆ, ಮಾಡಿಬಿಡ್ತು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಸ್ಟೋರಿ ಬರುತ್ತೆ ಅದು. ಆ ಸಮುದ್ರ ಅದ್ರದ್ದು ಎಲ್ಲ ತತ್ತಿಗಳನ್ನ ತಗೊಂಡಿರುವುದ್ರಿಂದ, ಮರಿಗಳನ್ನ ತಗೊಂಡಿರುವುದ್ರಿಂದ ಆ ಸಮುದ್ರವನ್ನೇ ಏನ್ ಮಾಡ್ಬಿಡ್ತಂತೆ, ಅದು ಹಂಗ್ ಹಾಕ್ಬಿಡ್ತು ಅಂತ ಹೇಳ್ತಾರೆ. ಬಹುತ್ ಕಥಾಯೇ ಲಿಖ್ ದಿ ಹೈ. ಶಾಸ್ತ್ರಗಳಲ್ಲಿ ಬಹಳಷ್ಟು ಕಥೆಗಳು ಬರ್ದಿದ್ದಾರೆ. ಮನುಷ್ಯ ಕತೆ ಕಹಿಂಗೆ ಸತ್ ಸತ್. ಕುಂತ ಮನುಷ್ಯರಿಗೆ ಈ ತರ ಎಲ್ಲ ಶಾಸ್ತ್ರಗಳ ಸ್ಟೋರಿ ಹೇಳ್ತಾ ಇದ್ರೆ ಅಲ್ಲಿ ಕೂತವ್ರೇನ ಏನ್ ಹೇಳ್ತಿರ್ತಾರೆ, ಹೌದ್ರಿ ನಿಜಾರಿ ಅಂತಾರೆ. ಅರೆ ಫಿರ್ ಕ್ಯಾತೆ ಸಾಗರ್ ಸೆ ದೇವತಾ ನಿಕ್ಲೆ. ಮತ್ತ ಅದೇ ಸಮುದ್ರವನ್ನ ಗುಬ್ಬಚ್ಚಿ ಹಪ್ಪು ಮಾಡಿಬಿಡ್ತಂತೆ. ಮತ್ತೆ ಅದೇ ಸಮುದ್ರದಿಂದ ದೇವತೆಗಳು ಬಂದ್ರು ಅಂತ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ ರತ್ನೋ ಕಿ ಥಾಲಿಯಾ ಭರ್ಕರ್ ಲೇ ಆಯೆ. ಆ ಸಮುದ್ರದಿಂದ ಹುಟ್ಟಿದ ದೇವಿ ದೇವತೆಗಳು ಬರ್ಬರ್ಕೆ ರತ್ನಗಳನ್ನ ತಂದು ಕೊಟ್ರು ಅಂತಾರೆ. ಬರುತ್ತೇನ ಅಲ್ಲಿ? ಲಕ್ಷ್ಮಿ ಹುಟ್ಟಿದ್ದು ಗೊತ್ತಪ್ಪ, ವಿಷ ಹುಟ್ಟು, ಲಕ್ಷ್ಮಿ ಹುಟ್ಟು, ಆಮೆ ಮೇಲಿಟ್ಟು ಅದನ್ನ ಇದನ್ ಮಾಡ್ತಾರಲ್ವಾ. ಇದೆ ಸ್ಟೋರಿ. ಓಕೆ ನೋಡೋಣ. सो कहते सत्य अब समुद्र से देवता कैसे निकलेंगे. समुद्र में मनुष्य व देवता रहते हैं क्या? कुछ भी समझते नहीं. ದೇವತೆಗಳು ಸಮುದ್ರದಿಂದ ಹೇಗೆ ಬರ್ತಾರೆ, ಏನ್ ಅವ್ರು ಸಮುದ್ರದೊಳಗಿರ್ತಾರೇನೋ ಅಂತ ಕೇಳ್ತಾರೆ ಬಾಬಾ. ಜನ್ಮ ಜನ್ಮಾಂತರ झूठ ही पढ़ते सुनते रहते हैं, इसीलिए कहते हैं झूठी माया झूठी काया. सच्चे और झूठे संसार में कितना रात दिन का फर्क है. ಸತ್ಯ ಸಂಸಾರದಲ್ಲಿ, ಸುಳ್ಳಿನ ಸಂಸಾರದಲ್ಲಿ ಎಷ್ಟು ಹಗಲು ರಾತ್ರಿಯ ವ್ಯತ್ಯಾಸ ಇದೆ ಅಂತಾರೆ ಬಾಬಾ. झूठ बोलते बोलते ಇನ್ಸಾಲ್ವೆಂಟ್ ಬಂದ್ ಪಡೆ. ಬಾಬಾ ಹೇಳ್ತಾರೆ ಸುಳ್ಳು ಹೇಳ್ತಾ 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 ಇನ್ಸಾಲ್ವೆಂಟ್ ಆಗ್ಬಿಟ್ಟಿದ್ದಾರೆ. ತುಮ್ ಕಿತ್ನಾ ಯುಕ್ತಿ ಸೆ ಸಮझाते हो फिर भी कोटों में कोई कोई बुद्धि में बैठता. ಎಷ್ಟೆಲ್ಲ ಚಂದ ಯುಕ್ತಿಯಿಂದ ಹೇಳ್ಕೊಟ್ರು ಕೂಡ ಎಲ್ಲೋ ಒಬ್ರು ಕೆಲವೊಂದು ಜನರಿಗೆ ಬುದ್ಧಿ ಒಳಗ್ ಹೋಗುತ್ತೆ ಅಂತಾರೆ ಬಾಬಾ. यह है बहुत सहज ज्ञान और सहज योग. बाप टीचर सतगुरु को याद करने से उनकी शिफ्ते भी बुद्धि में आ जाएगी. ಬಾಬನ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ನಾನು ನೆನಪು ಮಾಡ್ತಾ ಹೋದ್ರೆ ಆ ಶಿಕ್ಷಕನ, ತಂದೆಯ, ಸದ್ಗುರುವಿನ ವಿಶೇಷತೆಗಳೆಲ್ಲ ನನ್ನೊಳಗೆ ಬರ್ತಾ ಹೋಗ್ತದೆ.
ಅದಕ್ಕೆ ಬಾಬಾ ಹೇಳ್ತಿದ್ರೆ ಅಪ್ಪನಿ ಜಾಂಚ್ ಕರ್ನಿ. ಬಂದೆ, ಮುರಳಿ ಕೇಳಿದೆ, ಯೋಗ ಮಾಡಿದೆ, ಹೋದೆ, ಮತ್ತೆ ಅದೇ ಕತೆ, ಅದೇ ಇದು ಮನೆಯೊಳಗೆ ಅಲ್ಲ. ಟೈಮ್ ಸಿಕ್ಕಾಗ ಸ್ವಲ್ಪ ಕುಂದರ್ರಿ, ಸೈಡಿಗೆ ಏಕಾಂತದಲ್ಲಿ ಕೂತ್ಕೊಂಡು ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋ ಅಂತ ಹೋಗ್ಬೇಕು. ನಾನಿವತ್ತು ಇಡೀ ದಿನದಲ್ಲಿ ಕೆಲಸ ಮಾಡುವಾಗ ಶುಭಾಬನನ್ನ ಎಷ್ಟು ನೆನಪು ಮಾಡಿದೆ. ಕರಣ್ ಕರಾವನ್ಹಾರ್ ಶುಭಾಬನ ಸ್ಮೃತಿ ಎಷ್ಟಿತ್ತು, ತಂದೆ ಟೀಚರ್ ಸದ್ಗುರುವಿನ ತಂದೆಯನ್ನ ಸ್ಮೃತಿ ಎಷ್ಟಿತ್ತು, ಜ್ಞಾನಸಾಗರ ಶುಭಾಬನ್ ಸ್ಮೃತಿ ಎಷ್ಟಿತ್ತು, ಪತಿತ ಪಾವನ ಶುಭಾಬನ್ ಸ್ಮೃತಿ ಎಷ್ಟಿತ್ತು ನಮಗೆ. ಸ್ವರ್ಗದ ಬಾದಶಾಹಿ ಕೊಡುವ ನನ್ನ ಮೇಲೆ, ಅಪಕಾರಿ ಮೇಲೇನೂ ಉಪಕಾರ ಮಾಡೋ ಕಲ್ಯಾಣಕಾರಿ ತಂದೆ ಮೇಲೆ ನನಗೆಷ್ಟು ನೆನಪಿತ್ತು. ಮಾಡ್ಕೊಳ್ತೀವ, ಚೆಕಿಂಗ್ ಮಾಡ್ಕೊಳ್ಬೇಕಲ್ಲ, ಸ್ವಲ್ಪ ಸೀರಿಯಸ್ ತಗೊಳ್ಬೇಕು. ಇಡೀ ದಿನ ಬಾಬಾ ಹೇಳ್ತಿದ್ದಾರೆ ಚೆಕಿಂಗ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. अपनी जांच करनी चाहिए. हम सब बाबा को याद करते हैं, वह और तरफ बुद्धि जाती है. ನನ್ಗೆ ಬಾಬನ ನೆನಪು ಇರ್ತದೆಯೋ ಅಥವಾ ಬೇರೆ ಕಡೆ ಎಲ್ಲ ಕಡೆ ಬುದ್ಧಿ ಹೋಗ್ತದೆಯೋ ನೋಡ್ಕೋಬೇಕು ಅಂತಾರೆ ಬಾಬಾ. ತುಮಾರಿ ಬುದ್ಧಿ ಕೋ ಭಿ ಸಮझ मिलती है. कितनी मीठी मीठी बातें बाप समझाते हैं. शिव बाबा ही तुम्हारा बाप टीचर सतगुरु है, उनको याद करना है तो याद करो. समझाने की युक्ति रचनी चाहिए. ब्रह्मा के चित्र पर बहुत पीछे पड़ते हैं. शिव का चित्र देखा कभी उड़ाएंगे नहीं. ಬಾಬಾ ಹೇಳ್ತಿದ್ದಾರೆ ಶಿವನ ಚಿತ್ರ ತೋರಿಸಿದ್ರೆ ಅಷ್ಟು ಕ್ವಶನ್ ಹಾಕಲ್ಲ, ಆದ್ರೆ ಬ್ರಹ್ಮನ ಚಿತ್ರ ತೋರಿಸಿದ್ಕೊಳ್ಳೇನೆ ಅವರಿಗೆ 108 ಕ್ವಶನ್ಸ್ ಅಂತಾರೆ ಬಾಬಾ. ಅರೆ ಯಹ तो आत्माओं का बाप है ना, तो बाप को याद करो. इनसे बहुतों का फायदा हो सकता है. इनको याद करने से तुम पतित से पावन बन जाएंगे. ಮತ್ತೊಬ್ಬರಿಗೆಲ್ಲ ಈ ತರ ತಿಳಿಸ್ಬೇಕು ಅಂತಾರೆ ಬಾಬಾ. ನೀವು ಭಗವಂತನ ನೆನಪು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ನೀವು ಭಗವಂತನ ನೆನಪು ಮಾಡಿದ್ರೆ ನೀವು ಪತಿತರಿಂದ ಪಾವನರಾಗ್ತೀವಿ. ಇಂಥದ್ದೆಲ್ಲ ಹೇಳ್ಕೊಡಿ ಅಂತಾರೆ ಬಾಬಾ. ವಹ ಸಬ್ಕಾ ಬಾಪ್ ಹೇ, ಏಕ್ ಬಾಪ್ ಕೆ ಸಿವಾಯ್ ಕೋಯಿ ಕಿ ಯಾದ್ ನಹೀ ಆನಿ ಚಾಹಿಯೆ. और ಸಂಘ ತೋಡಿ ಏಕ ಸಂಘ ಜೋಡನಾ. ಅವರೊಬ್ಬರೇ ನಮ್ಮನ್ನ ಪತಿತರಿಂದ ಪಾವನ ಮಾಡೋದು, ಅವರನ್ನ ಬಿಟ್ರೆ ಯಾರೂ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇನ್ನುಳಿದ ಸಂಘಗಳನ್ನ ತೊರೆದು ನನ್ನೊಬ್ಬನ ಜೊತೆಗೆ ನಿಮ್ಮ ಬುದ್ಧಿಯನ್ನ ಜೋಡಿಸಿ ಅಂತಾರೆ. ಯಹ ಹೇ ಕಿಸ್ಕೆ ಕಲ್ಯಾಣ್ ಕರ್ಣೆ ಕಿ ಯುಕ್ತಿ. ಈಗ ಇಷ್ಟೆಲ್ಲ ಹೇಳಿದ್ರಲ್ವಾ ಬಾಬಾ, ಮತ್ತೊಬ್ಬರಿಗೆ ಯಾವ ರೂಪದಲ್ಲಿ ತಿಳಿಸ್ಕೊಡ್ಬೇಕು, ಏನು ಎಂತು, ಯಾವ ತರ ಕ್ವಶನ್ಸ್ ಹಾಕ್ಬೇಕು, ಇದೆಲ್ಲ ಮತ್ತೊಬ್ಬರಿಗೆ ತಿಳಿಸುವ ಯುಕ್ತಿಗಳು ಅಂತಾರೆ ಬಾಬಾ. ಬಾಪ್ ಕೋ ಯಾದ್ ಹಿ ನಹಿ ಕರ್ ಸಕೆಂಗೆ ತೋ ಪಾವನ್ कैसे ಬನೆಂಗೆ. ನಾವು ತಂದೆಯನ್ನ ನೆನಪು ಮಾಡದೇ ಇದ್ರೆ ಬಾಬಾ ಹೇಳ್ತಿದ್ದಾರೆ ಹೇಗೆ ಪಾವನರಾಗ್ತೀರಿ ಹಾಗಾದ್ರೆ ಅಂತಾರೆ ಬಾಬಾ. घर में भी तुम बहुत सर्विस कर सकते हो, बहुत ಮಿತ್ರ ಸಂಬಂಧಿ ಆದಿ ತುಮಕೋ ಮಿಲೇಂಗೆ. ನಿಮ್ಮ ಮನೆ ಒಳಗೂ ಕೂಡ ನೀವು ತುಂಬಾ ಸೇವೆ ಮಾಡ್ಬೋದು ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ ಮಿತ್ರ ಸಂಬಂಧಿಕರಿಗೆ ಸೇವೆ ಮಾಡ್ರಿ. ಭಿನ್ನ ಭಿನ್ನ ಯುಕ್ತಿಯಾ ರಚನೆ बहुतों का कल्याण कर सकते हो. हट्टी तो एक ही है और कोई हट्टी है नहीं, तो जाएंगे कहाँ. ಬಾಬಾ ಹೇಳ್ತಿದ್ದಾರೆ ಮನೆ ಒಳಗೂ ಕೂಡ ನಿಮ್ಮ ಮಿತ್ರ ಸಂಬಂಧಿಕರಿರ್ತಾರೆ, ಅವರಿಗೂ ಸೇವೆ ಮಾಡಿ. ಇಲ್ಲಿ ಬರೋದ್ ಬಿಟ್ರೆ ಬೇರೆ ಎಲ್ಲಿ ಅವರಿಗೆ ಹಾದಿನೇ ಇಲ್ಲ ಅಂತಾರೆ ಬಾಬಾ. ಮುಂದೆ ಅವ್ರು ಇಲ್ಲಿಗೆ ಬರ್ಬೇಕು. ಇದೇ ಎಲ್ಲರಿಗೂ ಅಸ್ಲಂ, ಇದೇ ಎಲ್ಲರಿಗೂ ಆಶ್ರಯ ಅಂತಾರೆ ಬಾಬಾ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को भी याद प्यार गुड मॉर्निंग नमस्ते 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 बाबा. शुक्रिया बाबा, शुक्रिया. ओम शांति ओम शांति. ಸೊ ಧಾರಣೆಗೋಸ್ಕರ ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರ ಮೇ ಬಹುತ್ ಯುಕ್ತಿ ಸೆ ಚಲ್ನಾ ಹೈ. ಗೃಹಸ್ಥದಲ್ಲಿರುವುದರಿಂದ ಬಹಳ ಯುಕ್ತಿಯಿಂದ ನಡೀರಿ. ಕೋಯಿ ಕೋ ನಾರಾಜ್ ಬಿ ನಹೀ ಕರ್ನಾ ಹೈ. ಅಲ್ಲಿ ಯಾರಿಗೂ ನಾರಾಜ್ ಮಾಡದಂತೆ ಇರಿ ಅಂತಾರೆ ಬಾಬಾ. ಅಲ್ಲಿ ಅವರು ನಾರಾಜ್ ಆದ್ರೆ ಮತ್ತೆ ನಮಗೆ ವಿಘ್ನ ಹಾಕ್ತಾರೆ, ಇಲ್ಲಿ ಬರ್ಲಿಕ್ಕೆ ಅವ್ರು ಬಿಡುವುದಿಲ್ಲ. ಸೊ ಯುಕ್ತಿಯಿಂದ ನಡ್ಕೊಳ್ಳಿ. ಪವಿತ್ರ ಬಿ ಜರೂರ್ ಬನ್ನ ಹೈ, ಆದ್ರೆ ಅವಶ್ಯ ಪವಿತ್ರರಾಗಲೇಬೇಕು ಅಂತಾರೆ ಬಾಬಾ. एक बाप से अविनाशी ज्ञान रत्नों का दान ले,
ಒಬ್ಬ ತಂದೆಯಿಂದ ನಾವು ಅವಿನಾಶಿ ಜ್ಞಾನ ರತ್ನಗಳ ದಾನ ತಗೊಳ್ಬೇಕು. ಬಾಬಾ ಹೇಳ್ತಿದ್ದಾರೆ ದಾನ ಅಂತಂದ್ರೆ ದವಸ ಧಾನ್ಯಗಳು, ಕಾಳುಗಳು ತಗೋಬೇಕು ಅಂತಾರೆ ಬಾಬಾ. ಅಪನಿ ಬುದ್ಧಿ ರೂಪಿ ಜೋಲಿ ಭರ್ಪೂರ್ ರಖನಿ. ನಮ್ಮ ಬುದ್ಧಿ ಎಂಬ ಜೋಳಿಗೆಯನ್ನ ಭರ್ಪೂರ್ ಇಡಬೇಕು. ಬುದ್ಧಿಗೂ ಭಟ್ಕಾನೇ, ನಮ್ಮ ಬುದ್ಧಿಯನ್ನ ಅಲ್ಲಿ ಇಲ್ಲಿ ಅಲದಾಡಿಸಬಾರದು. ಪೈಗಂಬರ್ ಬಂದ್ ಸಬ್ಕು ಬಾಪ್ ಕಾ ಪೈಗಾಮ್ ದೇನ. ಪೈಗಂಬರ್ ಆಗಿ ನಾವು ಎಲ್ಲರಿಗೂ ತಂದೆಯ ಪರಿಚಯವನ್ನ ಕೊಡಬೇಕು. वरदान बेहद की वैराग्य वृत्ति द्वारा सर्व लगाओं से मुक्त रहने वाले सच्चे राज ऋषि भव. ಬಾಬಾ ಹೇಳ್ತಿದ್ದಾರೆ ಬೇಹದಿನ ವೈರಾಗ್ಯ ವೃತ್ತಿ ಇರಲಿ, ಸರ್ವ ಲಗಾವ್, ಎಲ್ಲ ಲಗಾವದಿಂದ ಮುಕ್ತ ಇರ್ರಿ ಅಂತಾರೆ ಬಾಬಾ. ರಾಜ ಋಷಿ ಅಂತಂದ್ರೆ ಯಾರಪ್ಪ? ಬಾಬಾ ಹೇಳ್ತಿದ್ದಾರೆ ರಾಜ ಋಷಿ ಅರ್ಥಾತ್ ಏಕ ತರಫ್ ರಾಜ್ಯ, ಒಂದು ಕಡೆ ರಾಜ್ಯ, ಮತ್ತೊಂದು ಕಡೆ ಋಷಿ. ಬಾಬಾ ಹೇಳ್ತಿದ್ದಾರೆ ಅಂದ್ರೆ ಬೇಹದ್ದಿನ ವೈರಾಗ್ಯ. ಒಂದು ಕಡೆ ನನ್ನ ಇಂದ್ರಿಯಗಳ ಮೇಲೆ ನಾನು ರಾಜ್ಯ ಆಳ್ತಾ ಇದ್ದೀನಿ, ಮತ್ತೊಂದು ಕಡೆ ಎಲ್ಲ ವಿಕಾರಗಳನ್ನ ಸನ್ಯಾಸ ಮಾಡಿದ್ದೀನಿ. ರಾಜನೂ ಹೌದು, ಋಷಿನೂ ಹೌದು ಅಂತಾರೆ ಬಾಬಾ. ಅಗರ್ ಕಹಾ ಭಿ ಚಾಹೆ ಅಪ್ನೆ ಮೇ, ಚಾಹೆ ವ್ಯಕ್ತಿ ಮೇ, ಚಾಹೆ ವಸ್ತು ಮೇ ಕಹಾ ಭಿ ಲಗಾವ್ ಹೈ ತೋ ರಾಜ ಋಷಿ ನೈ. ಬಾಬಾ ಹೇಳ್ತಿದ್ದಾರೆ ಒಂದು ವೇಳೆ ನನ್ನೊಳಗೆ, ನನ್ನ ಮೇಲೆ ನನಗೇನೆ, ಅಥವಾ ಯಾವುದಾದ್ರೂ ವಸ್ತುವಿನ ಮೇಲೆ, ಅಥವಾ ಯಾವುದಾದ್ರೂ ಸಂಬಂಧಿಕರ ಮೇಲೆ ನನ್ಗೆ ಎಲ್ಲಾದ್ರೂ ಚಾರು ಚೂರು ಲಗಾವ್ ಇದ್ರು ಕೂಡ ನಾವು ರಾಜ ಋಷಿಗಳು ಅಲ್ಲ ಅಂತಾರೆ ಬಾಬಾ. ಸೊ ಜಿಸ್ಕಾ ಸಂಕಲ್ಪ ಮಾತ್ರ ಬಿ ತೋಡಾ ಲಗಾವ್ ಉಸ್ಕೆ ದೋ ನಾವ್ ಮೇ ಪಾವ್. ಸಂಕಲ್ಪದೊಳಗೂ ಕೂಡ ಏನಾದ್ರೂ ವಸ್ತುಗಳ ಮೇಲೆ ಲಗಾವ್ ಇತ್ತು ಅಂತಂದ್ರೆ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಕಾಲು ಎರಡು, ಬಾಬಾ ಹೇಳ್ತಿದ್ದಾರೆ ನಾವು ಎರಡು ದೋಣಿ ಒಳಗೆ ಕಾಲಿಟ್ಟಂಗೆ ಅಂತಾರೆ ಬಾಬಾ. ಫಿರ್ ನಾ ಯಹಾಕೆ ರಹೆಂಗೆ ನಾ ವಹಾಕೆ, ಅಲ್ಲಿಯವರು ಆಗಲ್ಲ ಇಲ್ಲಿಯವರು ಆಗಲ್ಲ. ಇಸಿಲಿಯೇ ರಾಜ ಋಷಿ ಬನು. ಅದಕ್ಕಾಗಿ ಏನಾಗ್ಬೇಕು ಅಂತಾರೆ ಬಾಬಾ? ರಾಜ ಋಷಿಯರಾಗ್ರಿ, ರಾಜ ಋಷಿಯರಾಗ್ರಿ. ಯಾವುದೇ ವಸ್ತು ಮೇಲಾಗ್ಲಿ, ನನ್ನ ಮೇಲಾಗ್ಲಿ, ಯಾರ ವ್ಯಕ್ತಿಯ ಮೇಲಾಗ್ಲಿ ನನಗೆ ಲಗಾವ್ ಬೇಡ ಅಂತಾರೆ ಬಾಬಾ. ಬೇಹದ್ಕೆ ವೈರಾಗಿ ಬನು, ಬೇಹದ್ದಿನ ವೈರಾಗಿ ಆಗ್ರಿ ಅಂತಾರೆ ಬಾಬಾ. ಅರ್ಥಾತ್ ಬಾಪ್, ಅರ್ಥಾತ್ ಏಕ್ ಬಾಪ್ ದೂಸರಾನ ಪಕ್ಕಾ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಸ್ಲೋಗನ್ क्रोध अग्नि रूप है जो खुद को भी जलाता है और दूसरों को भी जलाता है. ಕ್ರೋಧ ಎಂತ ಅಗ್ನಿ, ಬೆಂಕಿ ಅಂದ್ರೆ ಅದು ನನ್ನನ್ನು ಸುಟ್ಟಾಕ್ತದೆ, ಅನ್ಯರನ್ನು ಸುಟ್ಟಾಕ್ತದೆ. अच्छा मीठे बच्चे, बाप, टीचर और सतगुरु, यह तीन अक्षर याद करो तो अनेक शिकायतें, शिफ्टे यानी विशेषताएं आ जाएंगी अंतरे बाबा. बाबा ತಿಳಿಸ್ತಿದ್ದಾರೆ किन बच्चों के हर कदम में पद्मों की कमाई जमा होती रहती है ಅಂತಾರೆ ಬಾಬಾ. ಯಾವ ಮಕ್ಕಳ ಪ್ರತಿಯೊಂದು ಹೆಜ್ಜೆಯೊಳಗೂ ಕೂಡ ಬಾಬಾ ಹೇಳ್ತಿದ್ದಾರೆ ಕಮಾಯಿ ಜಮಾ ಆಗತ್ತೆ ಅಂತಾರೆ. जो अपना हर कदम सर्विस में बढ़ाते रहते हैं वही पद्मों की कमाई जमा करते हैं. अगर बाबा की सर्विस में कदम नहीं उठाएंगे तो पदम भी कैसे पाएंगे? सर्विस ही कदम में पदम देती है. इसी से पद्मा पदम पति बनते हैं. प्रश्न मತ್ತೊಂದು ಪ್ರಶ್ನೆ ಕೇಳಿದ್ರು ಬಾಬಾ ಇವತ್ತು. किस राज को जानने के कारण तुम बच्चे सभी के कल्याणकारी बनते हो? बाबा ने हम बच्चों को यह राज समझाया है कि सभी की यह एक ही हट्टी है, यहाँ सबको आना ही है. यह बहुत गुह्य राज है. इस राज को जानने वाले बच्चे ही सबके कल्याणकारी बनते हैं. अच्छा ओम शांति. ಏನ್ ಹೇಳಿದ್ರು ಬಾಬಾ? ಮೂರು ರೂಪದಲ್ಲಿ ನನ್ನನ್ನ ನೆನಪು ಮಾಡಿ, ನೆನಪು ಮಾಡಿದ್ರು ಸಾಕು ನನ್ಗೆ ಅಂತಾರೆ ಬಾಬಾ. ಅಷ್ಟಾದ್ರೂ ನನ್ನ ಮೂರು ಸ್ವರೂಪನಾದ್ರೂ ನೆನಪಿರ್ಲಿ ನಿಮ್ಗೆ. ಇಡೀ ದಿನ ಆ ಸ್ವರೂಪ ನೆನಪಿದ್ರು ಸಾಕು, ಎಷ್ಟೋ ವಿಶೇಷತೆಗಳು ನಿಮ್ಮಲ್ಲಿ ಬರುತ್ತೆ ಅಂತಾರೆ ಬಾಬಾ. ಗುಲಾಬಿ ಹೂಗಳಿದಾವ್ ನೋಡ್ರಿ ಒಳಗೆ ಫ್ರಿಜ್. ಸದ್ಗುರುವಾಗಿ ಮನೆಗೆ
ಕರ್ಕೊಂಡು ಹೋಗ್ತಾರೆ, ಪವಿತ್ರ ಮಾಡಿ ಮನೆಗೆ. ಹಾ ಈ ಮೂರನ್ನು ನೆನಪಿಡಕ್ಕಾಗಲ್ಲ, ಪತ್ತರ ಬುದ್ಧಿಗಳಾಗಿದ್ದು ನೋಡಿ. ಅವ್ನು ಬೈದ್ರು ನಮಗ್ ಚಂದನೆ. ಮತ್ತೆ ಬಂದ ಪಾಪ. ಚೆನ್ನಾಗಿ ಓದಿ ಸ್ಕಾಲರ್ಶಿಪ್ಗೆ ಯೋಗ್ಯರಾಗ್ರಿ ಅಂತಂದ್ರು ಬಾಬಾ. ಹಿಂಗಲ್ಲ ಸ್ವರ್ಗಕ್ಕೆ ಹೋಗ್ತೀವಲ್ಲ ಸಾಕು, ಏನ್ ಅಲ್ಲಿ ಪದವಿ ಸಿಕ್ಕರೆ ಬಿಟ್ರೆ ಏನ್ ತಗೊಂಡ್ ಏನ್ ಮಾಡೋದೈತಿ, ಸ್ವರ್ಗದ ಒಳಗಾದ್ರೂ ಹೋಗ್ತೀವಲ್ಲ ಸಾಕು ಅಂತಾರ. ಇಲ್ಲ ಅಂತಾರೆ ಬಾಬಾ. ಇನ್ನೊಮ್ಮೆ ಆ ಶಬ್ದಗಳು ಬಾಯಿಂದ ಬರಬಾರ್ದು, ಹೋಯ್ತದ. ಮತ್ತೇನಂದ್ರು ಬಾಬಾ? ಸರ್ವಿಸ್ ಮಾಡೋದು ಏನ್ ಕೆಲಸ ಇಲ್ಲ ಅಂದ್ರೂ ಗಂಗಾನದಿ ದಂಡಿನಲ್ಲಿ ಕುಂತು ಮತ್ತೊಬ್ಬರಿಗೆ ತಿಳಿಸ್ಕೊಡಿ ಅಂತ ಎಷ್ಟ್ ಚಂದ ಹೇಳಿದ್ರು ಬಾಬಾ. ಮತ್ತೊಬ್ಬರಿಗೆ ಎಷ್ಟ್ ಚಂದ ಹೇಳ್ಕೊಡಿ. ಅಲ್ಲಿ ಎಷ್ಟೋ ಜನ ಬರ್ತಾರೆ, ಅವ್ರಿಗೆ ಏನ್ ಮಾಡಿ ಕುಂತು ಹೇಳಿ ಅಂತಂದ್ರು ಬಾಬಾ. ಗಂಗಾ ನದಿ ಪಾವನ ಮಾಡ್ತದೋ ಅಥವಾ ಭಗವಂತ ಪಾವನ ಮಾಡ್ತಾನೋ? ಯಾರು ಮಾಡ್ತಾನೋ ನಿಮ್ಮನ್ನ ಪಾವನ? ಹೌದಾ ಇಲ್ಲ? ಒಂದ್ ಕಡೆ ಅವನನ್ನ ಕರಿತಾ ಇದ್ದೀರಿ, ಮತ್ತೊಂದ್ ಕಡೆಯಲ್ಲಿ ಸ್ನಾನ ಮಾಡಿ ಬರ್ತಾ ಇದ್ದೀರಿ. ಕೇಳಿ ಅಂತ ಭಕ್ತಿ ಮಾಡ್ತೀರಾ ಇಲ್ಲ ಅಂತಂದ್ರೆ ಯುಕ್ತಿಯಿಂದ ಹೇಳಿ. ಇಲ್ಲ ಅಂದ್ಕೊಳ್ಳಿ ಅವ್ರಿಗೆ ಬೇಜಾರಾಗ್ತದೆ, ಅವ್ರಿಗೆ ನಾರಾಜ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲ ಮಾಡ್ತೀವಿ ನಾವು, ದ್ವಾಪರಿಗದಿಂದಲೂ ಮಾಡ್ತಾನೆ ಬಂದಿದ್ದೀವಿ ನಾವು, ನಿಜ ಹೇಳ್ಬೇಕಾದ್ರೆ. ಹೌದಾ ಇಲ್ಲ? ಬಾಬಾ ಹೇಳಿದ್ರು ಲಾಸ್ಟಿಗೆ ಅವ್ರು ಇಲ್ಲೇ ಬರೋದು, ಎಲ್ಲರದು ಹಟ್ಟಿ ಇಲ್ಲೇ ಅಂತಂದ್ರು ಬಾಬಾ. ಎಲ್ಲರೂ ಇಲ್ಲಿ ಬರ್ಲೇಬೇಕು ಅಂತಂದ್ರು ಬಾಬಾ. ಎಲ್ಲರಿಗೂ ದಾರಿ, ಎಲ್ಲರಿಗೂ ಆಶ್ರಯ ಇದೊಂದೇ ಅಂತಂದ್ರು ಬಾಬಾ. ಶಿಕ್ಷಕ ಅಂತೇಳಿ ಹೊರಗಿನ ಜಗತ್ತಿಗೆ ಗೊತ್ತಿಲ್ಲ, ಹಾಗಾಗಿ ಅವ್ರು ನೆನಪು ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರೆ ನಿಮ್ಗೆ ಗೊತ್ತಿದ್ರು ನೀವು ನನ್ನನ್ನ ನೆನಪೇ ಮಾಡೋದಿಲ್ಲಲ್ಲ ಅಂತಂತ ಹೇಳ್ರಿ. ಚಿತ್ರ ತೋರಿಸಿ ತೋರಿಸಿ ಚಂದಾಗಿ ಅವರಿಗೆ ಹೇಳ್ರಿ. ಶಿವಬಾಬನ್ ಚಿತ್ರ ತೋರಿಸಿದ್ರೆ ಯಾರಿಗೂ ಬೇಜಾರಾಗಲ್ಲ, ಖುಷಿ ಪಡ್ತಾರೆ. ತೋರಿಸ್ರಿ ಅಂತಂದ್ರೆ ಏಕಧರ್ಮ ಸ್ಥಾಪನೆ ಮಾಡಕ್ಕೆ ನಾನು ಮತ್ತೇನಂದ್ರು ಹೇಳಿದ್ರು. ಯಾವ ರೀತಿಯಲ್ಲಿ ಅಮರನಾಥದಲ್ಲೂ ಪಾರಿವಾಳಗಳಿದಾವೆ, ಅಲ್ಲೆಲ್ಲ ದೇವಸ್ಥಾನಗಳ ಮೇಲೆ ಕೂತಿರ್ತವೆ. ಹೌದಾ ಇಲ್ಲ? ಮೊದ್ಲೆಲ್ಲ ಅದನ್ನ ಸಂದೇಶ ವಾಹಕ ರೂಪದಲ್ಲಿ ಯೂಸ್ ಮಾಡ್ತಿದ್ರು. ಆದ್ರೆ ಭಗವಂತನಿಂದ ಅವು ಸಂದೇಶ ತಂದ್ಕೊಡ್ತಾವಂತ ಅಲ್ಲ. ನಿಜವಾದ ಸಂದೇಶ ವಾಹಕರು ನಾವು. ಅದಕ್ಕೆ ನಮಗೆ ಬಾಬಾ ದಾನ ಹಾಕ್ತಾ ಇದ್ದಾರೆ. ಅದೇ ಇಲ್ಲ, ಕಾಳು ಹಾಕ್ತಾ ಇದ್ದಾನೆ, ಜ್ಞಾನದ ಕಾಳು ಹಾಕ್ತಾ ಇದ್ದಾನೆ. ಆ ಜ್ಞಾನದ ಕಾಳನ್ನ ನಾವು ಮತ್ತೊಬ್ಬರಿಗೆ ಏನ್ ಮಾಡ್ಬೇಕು? ಹಂಚ್ಬೇಕು ಅಂತಾರೆ. ಸಂದೇಶ ಕೊಡ್ಬೇಕು, ಬರ್ರಿ ಭಗವಂತನ ಮನೆಗೆ ಬರ್ರಿ.
ಚೀಂದ್ರಿ